जननी जनक तथा तत्वोपदेशकर्तारं नत्वा भक्तिकोसरं ಚಿರಸ್ಮರಣೀಯರಾದಂತಹ ಮಹಾಮಹಿಮಾನ್ವಿತರಾದ ಯತಿಶ್ರೇಷ್ಠರಾದ ಯೋಗಾಚಾರ್ಯರಾದ ಸದ್ಗುರುಗಳ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಮಹಾತ್ಮ ಮಹಾಪುರುಷರಾದ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಬಸವಾದಿ ಶಿವಶ್ರೀಗಳ ಸ್ಮರಣೆ ಮಾಡ್ತಾ ಜಗದೊಡೆಯನಾದಂಥ ಶ್ರೀರಾಮಲಿಂಗೇಶ್ವರನ ಪಾವನ ಶ್ರೀಚರಣಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಜಗತ್ತಿನ ಎಲ್ಲಾ ಮಹಾಪುರುಷರಿಗೂ ಶ್ರೀಮದ್ ಜೀವನಶ್ರೀವರಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಶ್ರಾವಣ ಮಾಸದ ಪಾವನ ಪರ್ವದಲ್ಲಿ ಈ ಪುಣ್ಯ ಮಾಸದಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಜರುಗುತ್ತಾ ಇರುವಂತಹ ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ಎನ್ನಾತ್ಮೀಯ ಸಮಸ್ತ ಶರಣ ವೃಂದವೇ ಮುಮುಕ್ಷು ವೃಂದವೇ ನಿಮ್ಮೆಲ್ಲರಿಗೂ ಶರಣುಗಳನ್ನು ಹೇಳಿ ಇವತ್ತಿನ ಚಿಂತನೆಯನ್ನು ಆರಂಭ ಮಾಡುವ. ನಾವು ಪ್ರತಿನಿತ್ಯವೂ ಶ್ರೀಮದ್ ನಿಜಗುಣ ಶಿವಯೋಗಗಳಿಂದ ವಿರಚಿತವಾದಂಥ ಕೈವಲ್ಯ ಪದ್ಧತಿ ಗ್ರಂಥದ ನೀತಿ ಕ್ರಿಯಾಚರ್ಯ ಸ್ಥಳದ 15ನೆಯ ಪದ್ಯದ ಒಂದೊಂದು ವಾಕ್ಯಗಳನ್ನು ನಾವು ಪ್ರವಚನ ಮಾಡ್ತಾ ಇದ್ದೇವೆ. ಇವತ್ತಿನ ಒಂದು ಬಹು ಸುಂದರವಾದಂತಹ ವಾಕ್ಯ, ತಲ್ಲಣಿಸದೆ ನೀತಿಯಲ್ಲಿರಲಾರ್ಪುದೇ ಚಂದಮಮ. ನೀತಿಯಲ್ಲಿ ತಲ್ಲಣಿಸದೆ ಅಂದ್ರೆ ನೀತಿ ಪಥದಲ್ಲಿ ನಡೆಯುವಾಗ ಹೊಯ್ದಾಡಬಾರದು. ಹಾಂಗ್ ಹೊಯ್ದಾಡದೆ ಇರುವಂತ ಸಾಹಸ ಅದು ಚಂದ. ನೀತಿ ಶಬ್ದದ ಉತ್ಪತ್ತಿ ಹೀಗಾಗಿದೆ, ಅದರ ನಿಷ್ಪತ್ತಿ ಹೀಗಿದೆ. ನೀ ಪ್ರಾಪಣೆ ಎಂಬ ಧಾತುವಿನಿಂದ ನೀತಿ ಶಬ್ದ ಹುಟ್ಟಿದೆ. ಪ್ರಾಪಣ ಅಂದ್ರೆ ತಲುಪಿಸೋದು. ಎಲ್ಲಿಂದ ಎಲ್ಲಿಗೆ? ಭೂಲೋಕದಿಂದ ಭಾಲೋಕಕ್ಕೆ, ಪಾಪದಿಂದ ಭಗವತ್ತನ ಪಾದಕ್ಕೆ, ಅಸತ್ಯದಿಂದ ಸತ್ಯಕ್ಕೆ, ಕ್ಷೋಭೆಯಿಂದ ಶಾಂತಿಗೆ, ದಾನವತ್ವದಿಂದ ಮಾನವತ್ವದ ಎಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುವುದು ಇದು ನೀತಿ. ಇದುವೇ ಸತ್ಪುರುಷರ ಬದುಕಿನ ರೀತಿ. ನೀತಿ ಅಂದ್ರೆ ಹಿಂಗ ನೀ ನಯ ತೆಗೆದುಕೊಂಡು ಹೋಗು ಅಂತ. ಎಲ್ಲಿಗೆ ತೆಗೆದುಕೊಂಡು ಹೋಗೋದು? ಎಲ್ಲಿಗೆ ತೆಗೆದುಕೊಂಡು ಹೋಗೋದು? ಪರಮಾತ್ಮನ ಕಡೆ, ಸದ್ಗತಿಯ ಕಡೆಗೆ, ಶಾಂತಿಯ ಕಡೆಗೆ ನಮ್ಮನ್ನ
ಯಾವುದು ತೆಗೆದುಕೊಂಡು ಹೋಗ್ತದೋ ಅದಕ್ಕಾಗಿ ಏನಂತ ಕರೀತಾರೆ? ನೀತಿ. ನೀತಿ ಅಂತ ಕರೀತಾರೆ. ನಮ್ಮಲ್ಲಿ ನಾನಾ ನಮೂನಿ ನೀತಿಯನ್ನ ವರ್ಣಿಸಿದ್ದಾರೆ. ನೀತಿ ಅಂದ್ರೆ ಏನ್ರಿ? ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಈಸ್ ಫಾರ್ವರ್ಡ್ ಫ್ರಮ್ ದ ರಿಪೀಟೆಡ್ ಚಾಯ್ಸ್ ಆಫ್ ಥಾಟ್ಸ್ ಅಂಡ್ ಆಕ್ಷನ್ಸ್. ಮೇಕ್ ರೈಟ್ ಚಾಯ್ಸ್ ಅಂಡ್ ಯು ಶಾಲ್ ಹ್ಯಾವ್ ಎ ಫರ್ಮ್ ಅಂಡ್ ನೋಬಲ್ ಕ್ಯಾರೆಕ್ಟರ್. ನಾವು ಪದೇ ಪದೇ ಮಾಡತಕ್ಕಂಥ ವಿಚಾರಗಳು ಅವು ಆಚಾರಗಳಾಗಿ ಪರಿಣಮಿಸ್ತವೆ. ವಿಚಾರಗಳೇ ಆಚಾರಗಳಾಗಿ ಪರಿಣಮಿಸೋದು. ವಿಚಾರ ತಲೆಗೆ ಬರ್ಲಿಕ್ಕಂದ್ರ ಇವತ್ತು ನೀವು ಎದ್ದು ಕೂಡನೆ ಮಠಕ್ಕೆ ಹೋಗಮಪ್ಪ, ಇವತ್ತು ಶ್ರಾವಣ ತಿಂಗಳು ಒಂದು ತಪ್ಸೋದು ಬೇಡ, ಪ್ರವಚನಕ್ಕೆ ಹೋಗಮು ಅಂತ ವಿಚಾರ ತಲೆಗೆ ಬಂದಾಗಲ್ಲ ಇಲ್ಲಿ ಬರ್ತಿರಲ್ಲ. ಇದು ವಿಚಾರ ನೆನಪ ಆಗ್ಲಿಲ್ಲ ಅಂತಂದ್ರೆ ಶ್ರಾವಣ ನೆನಪಾಗ್ಲಿಲ್ಲ, ನಮ್ಮ ಮಠನೇ ನೆನಪಾಗ್ಲಿಲ್ಲ, ನಮ್ಮ ಪ್ರವಚನ ನೆನಪಾಗಲಿಲ್ಲ ಅಂತಂದ್ರೆ ನೀವು ಬರ್ತಿದ್ರಿ ಇಲ್ಲಿ. ಮೊದಲು ವಿಚಾರ ಬರ್ತದೆ, ಅದಕ್ಕೆ ವಿಚಾರನೇ ಆಚಾರದಲ್ಲಿ ಪರಿಣಮಿಸ್ತದೆ. ಅದು ನಾವು ಏನೇನು ಪದೇ 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 ಯಾವ ವಿಚಾರವನ್ನ ನಾವು ಮಾಡ್ತೀವಿ ಆ ವಿಚಾರ ಅದು ಕ್ರಿಯೆಯಲ್ಲಿ ಪರ್ಯಾವಸಾನ ಆಗ್ತದೆ. ಆ ಕ್ರಿಯೆ ಏನು ಮಾಡ್ತೀವಲ್ಲ ಅದನ್ನ ಚಂದ ಚಲೋ ರೀತಿಯಲ್ಲಿ ಮಾಡೋದು, ಮಹಾತ್ಮರು ಹೇಳ್ದಂಗೆ ಮಾಡೋದು, ಸಂತರು ಹೇಳ್ದಂಗೆ ಮಾಡೋದು, ಹಿಂಗೆಲ್ಲ ಮಾಡಬೇಕು ಅಂತ ಸಂತರು ಮಹಾತ್ಮರು ಹೇಳಿದ್ದಾರೆ. ಹಂಗೆ ಹೇಳ್ದಂಗೆ ಮಾಡೋದು ಅದನ್ನ ನೀತಿ. ಅವ್ರು ಏನು ಮಾಡಬೇಕು, ಏನು ಬಿಡಬಾರ್ದು ಎಲ್ಲನೂ ಬಹಳ ಚಂದ ಹೇಳಿದ್ದಾರೆ. ನೀತಿಯ ಮಾತುಗಳನ್ನ ಸಂತರು ಬಹಳ ಚಂದ ಹೇಳ್ಯಾರ. ಯಾವುದು ಮಾಡಬೇಕು, ಯಾವುದು ಬಿಡಬಾರ್ದು. ನೀತಿ ಶಾಸ್ತ್ರಗಳೇ ಅನಂತ ಶಾಸ್ತ್ರಗಳುಂಟು ನಮ್ಮಲ್ಲಿ. ಚಾಣಕ್ಯ ನೀತಿಶಾಸ್ತ್ರ, ವಿದುರ ನೀತಿಶಾಸ್ತ್ರ, ಭರ್ತೃಹರಿಯ ನೀತಿಶಾಸ್ತ್ರ, ಇವೆಲ್ಲ ಕೇವಲ ನೀತಿಯನ್ನ ಹೇಳತಕ್ಕಂಥವು. ನಾನು ಕೆಲವೊಂದಿಷ್ಟು ಚಾಣಕ್ಯ ಹೇಳಿದಂತಹ ನೀತಿಗಳನ್ನ ಇವತ್ತು ನಿಮ್ಮ ಮುಂದ ಪ್ರಸ್ತುತಪಡಿಸ್ತಾ ಇದ್ದೇನೆ. ಚಾಣಕ್ಯ ಕೆಲವೊಂದು ನೀತಿಯನ್ನ ಹೇಳ, ಆತ ಏನೇನು ಮಾಡಬೇಕು, ಏನೇನು ಮಾಡಬಾರದು ಬಹಳ ಚಂದ. ಚಾಣಕ್ಯನ ನೀತಿಯ ಮಾತುಗಳು ಬಹಳ ಅಪರೂಪದ ಮಾತುಗಳು. ಅವ್ನು ಕೆಲವೊಂದು ಹೇಳ್ತಾ ನೋಡ್ರಿ, ಇಂಥನ್ನೆಲ್ಲ ನೀವು ಮಾಡಬಾರ್ದು, ಇಂಥದ್ದು ಮಾಡಬೇಕು, ಬಹಳ ಚಲೋ ಹೇಳ ಎಂದಿ. ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚಾಪಮಾನಂ ಚ ಮತಿಮಾನ್ ನ ಪ್ರಕಾಶಯೇತ್. ಇವೆಲ್ಲ ನೀತಿಗಳು. ಇವನ್ನೆಲ್ಲ ಮಾಡಬಾರ್ದು, ಏನೇನು ಮಾಡಬಾರ್ದು, ಏನೇನು ಮಾಡಬೇಕು ಎಲ್ಲಾನು ಬಹಳ ಚಂದ ಹೇಳಿದ ನಾವು ನೀತಿಶಾಸ್ತ್ರ. ಮೊದಲನೇದೇನ್ರಿ? ಅರ್ಥನಾಶಂ. ಅರ್ಥನಾಶಂ ಅಂದ್ರ ನಮ್ಮ ಮನೆಯಾಗ ಸಂಪತ್ ಹಾಳಾದದ್ದನ್ನು ಮಂದಿ ಹೇಳಬಾರ್ದು, ದುಡ್ಡು ಹಾಳಾದದ್ದನ್ನ ಹೇಳಬಾರ್ದು. ದುಡ್ಡು ಹಾಳಾದದ್ದು ಹೇಳಬಾರ್ದು, ದುಡ್ಡು ಗಳಿಕೆ ಆದದ್ದು ಹೇಳಬಾರ್ದು. ಗಳಿಕೆ ಅದು ಹೇಳಕತ್ತಿ ನಾವು ಗಂಟು ಬೀಳ್ತೀವಿ. ಎರಡೂ ಹೇಳಬಾರ್ದಂತ ನೀತಿ ಶಾಸ್ತ್ರದಲ್ಲಿ ಚಾಣಕ್ಯ. ದುಡ್ಡ ಬಾಳ ಗಳಿಸಿದ್ದು ಹೇಳಬಾರ್ದು, ದುಡ್ಡ ಕಳ್ಕೊಂಡುದನು ಹೇಳಬಾರ್ದು. ಅರ್ಥನಾಶಂ. ಅರ್ಥನಾಶಂ ಅಂದ್ರೆ ಸಂಪತ್ತು ಹಾಳಾದದ್ದು ಹೇಳಬಾರ್ದು. ಮನಸ್ತಾಪಂ. ಗೃಹೇ ಮನಸ್ತಾಪಂ. ಮನೆ ಅಂದ ಮೇಲ ಮನ್ಯಾಗ ಮನಸ್ತಾಪ ಬರ್ತವೆ. ಬರಂಗಿಲ್ರಿ? ಜಗಳ ಆಡ್ರಿ ಅಲ್ಲ ಮನೆ, ಜಗಳ ಹಚ್ಚಂತೀರ.
ಜಗಳ ಬರಂಗಿಲ್ಲೇನ್ರಿ? ಮನ್ಯಾಗ ಜಗಳ ಬರ್ತದೆ. ಯಾರ್ಯಾರಿಗೆ ಬರ್ತದ, ಯಾವಾಗ ಬರ್ತದ, ಯಾಕೆ ಬರ್ತದ ಹೇಳಕ್ ಬರಂಗಿಲ್ಲ. ಮನಸ್ತಾಪಗಳಾಗ್ತಾವ. ಮನಸ್ತಾಪ ಆದ್ರೂ ತನ್ನ ಮಂದಿ ಮುಂದೆ ಹೇಳಬಾರ್ದು. ನಮ್ಮ ಮನ್ಯಾಗ ಹಿಂಗ್ ನಡೀತು, ಅವ್ರು ಹಾಂಗಂದ್ರು, ಅದಕ್ಕ ನಾ ಹಿಂಗ್ ಮಾಡ್ಬೇಕಂದೆ, ಅವ್ರ ಮಾತು ಕೇಳಿಲ್ಲ, ಹಿಂಗ್ ಮಂದಿ ಮುಂದೆ ಹೇಳ್ತಿರ್ತೀವಿ ನೋಡ್ರಿ. ಹೇಳಬಾರ್ದು. ಹೇಳಿದ್ರೆ ಏನಾಗ್ತದ? ಮನಸ್ತಾಪ ಹೇಳಿದ್ರೆ ಕಡಿಮೆ ಆಗಂಗಿಲ್ಲ, ಮತ್ತಿಟ್ಟು ಅವ್ರು ಕೇಳೋರೇನ್ ಇರ್ತಾರಲ್ರಿ, ಅವ್ರು ಪೆಟ್ರೋಲ್ ಹಿಡ್ಕೊಂಡೇ ನಿಂತಿರ್ತಾರ. ಅವರು ಪೆಟ್ರೋಲ್ ಅಂದ್ರೆ ಗೊತ್ತಾಗ್ತಾರ. ಅವ್ರು ಯಾವಾಗ ಬೆಂಕಿ ಹತ್ತಿತ್ತು, ಯಾವಾಗ ಪೆಟ್ರೋಲ್ ಹಾಕುಮು ಅಂತಾನ ನಿಂತಿರ್ತಾರೆ. ಬಹಳ ಚಂದಿಲ್ರಿ ಮಾತುಗಳು, ನೀತಿ ಮಾತುಗಳು ಕೇಳಂಗದ. ಅವೆಲ್ಲ ಕೇಳ್ಬೇಕು ನೀವು. ಚಲೋ ಆಗ್ತದೆ, ನಿಮ್ಗೆ ಚಲೋ ಆಗ್ತದೆ ಕೇಳಿ, ತಲೆಗಿಟ್ಕೊಂಡ್ರೆ. ಅಸ್ತನಾಶಂ ಮನಸ್ತಾಪಂ. ಮನಸ್ತಾಪ ಮನ್ಯಾಗ ಆದ್ರೂ ತಾನೆ ಹೇಳ್ಕೊಂತ ತಿರುಗಾಡಬಾರ್ದು. ನಮ್ಗೆ ಹೇಳಿಕ್ಕಂದ್ರೆ ಸಮಾಧಾನ ಆಗಂಗಿಲ್ಲ. ಮನ್ಯಾಗ ಕಿರಿಕಿರಿ ಆಗಿರ್ತದೆ ನೋಡ್ರಿ. ಕಿರಿಕಿರಿ ಆದದ್ದು ಮಂದಿ ಮುಂದೆ ಹೇಳಿಕ್ಕಂದ್ರ ನಮ್ಮ ಮನಸ್ಸಿಗೆ ಸಮಾಧಾನ ಇರಂಗಿಲ್ಲ. ಅದು ಎದಿ ಮ್ಯಾಗ ಗುಡ್ಡ ಕುತ್ತಂಗಾಗಿರ್ತದೆ. ಯಾವಾಗ ನೆರಮನೆ ಸಂಘವು ಹೇಳಿದ್ಲು ಅವಾಗ ಹಗರ್ ಅನಿಸ್ತದ ಇಲ್ರಿ? ಹೇಳತ್ತೀರಿ. ಇಬ್ರು ಅತ್ತಿ ಮನಿ ಸ್ವಸ್ಥರಂತ. ಓಣಿನೂ ಒಂದ, ಹೊಲನೂ ಒಂದ ಕಡೆ ಇಬ್ಬರದು. ಅದ ಒಣಗ ಅಕ್ಕಿನ ಮನಿ, ಅದ ಒಣಗ ಅಕ್ಕಿನ ಮನಿ, ಹೊಲನೂ ಒಂದೇ ಕಡೆ. ಹೊಲಕ್ಕೆ ಹೋಗಿ ಕೆಲಸ ಮುಗಿಸಿ ಮರಳಿ ಮನೆಗೆ ಬರೋ ಹೊತ್ನಾಗ ಎರಡೂ ಸ್ವಸ್ಥರು ದಾರ ಕೂಡಿದು. ಆಕಿನೂ ಮೇವಿನ ವರಿ ಹೊತ್ತಾಳ, ಈಕಿನೂ ಮೇವಿನ ವರಿ ಹೊತ್ತಾಳ. ಮಾತಾಡ್ಕೊಂತ ಹೊಂಟಾರ. ಈ ಮನ್ಯಾಗ ಏನು ಮನಸ್ತಾಪ ಆಗಿತ್ತು ನೋಡ್ರಿ, ಅದನ್ನ ಹೇಳಕ್ ಶುರು ಮಾಡಿದ್ವಿ. ಮಲ್ಲವ ಕಲ್ಲವ್ ಹೇಳಾಕತ್ತಿಲ್ಲ, ನಾ ಮಾಡಿದ್ದು ಒಂದು ಸೇರ್ಕಿ ಇಲ್ಲ ಆಕಿಗೆ, ಏನ್ ಮಾಡಿದ್ರು ಒಂದ್ ಅಂತಾಳ, ನನಗ ಸಾಕಾಗಿ ಹೋಗ್ಯದ. ಇವೆಲ್ಲ ಇರ್ತಾವ ನೋಡಿ ನಿಮ್ಮ ಮಾತುಗಳು. ಇವ್ ನಮ್ಮ ಮಾತು ನಿಮ್ಗೆ ಹೆಂಗ್ ಬರ್ತಾವಂದ್ರೆ, ನೀವು ಬಂದ್ ಹೇಳಿರ್ತೀರ, ಅವ್ ಕಲ್ಕೊಂಡಿರ್ತೀವಿ ನಾವು. ಅದ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಕೊಂತ ಹೊಂಟ್ಲು. ಈಕಿ ತಂದಿಟ್ಟು ಹೇಳ್ಬೇಕಂತಾಳ, ಸಡವ ಕೊಡಾಳಾಕಿ ಬರೀ ತಂದೆ ಆಡಾಕತ್ತಾಳ. ಆಕಿ ಹೇಳಿದ್ಲು ಮನಸ್ತಾಪ ಎಲ್ಲ ಹೊರಗೆ ಹಾಕಿದ್ಲು. ಈಕಿ ತಂದಿಟ್ಟು ಹೇಳ್ಬೇಕಂತಾಳ, ಸೌಡ ಕೊಡೋಳು. ಊರ ಬಂತೀನಿ ಯಾವಾಗ ಹೇಳ್ಬೇಕು? ಊರ್ ಸಮೀಪ ಬಂದ ಕೂಡಲೇ ತಲೆ ಮ್ಯಾಗಿನ ಹೊರಿ ಕೆಳಗೆ ಹೋಗುದು, ಲಭೋ 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 ಅಂತ ಹೇಳಿ ಬಾಯಿ ಕೈ ಹಚ್ಚಿದ್ಲು. ಯಾಕೆ ಹಿಂಗ್ಯಾಕೆ ಅಂದ್ರ, ನಿಂದ ಹೇಳಿರ್ತಾನ, ನಂದು ಯಾವಾಗ ಹೇಳಿ ಅಂತ. ಇದೇನಂತಾರೆ? ಅರ್ಥನಾಶಂ ಮನಸ್ತಾಪಂ. ಚಾಣಕ್ಯ ಏನ್ ಹೇಳ್ತಾನೆ? ಅರ್ಥನಾಶವಾದದ್ದನ್ನು ಹೇಳಬಾರ್ದು, ಮನಸ್ತಾಪವನ್ನು ಹೇಳಬಾರ್ದು. ಮನಸ್ತಾಪವನ್ನು ಹೇಳೋದಾದ್ರ ಮನುಷ್ಯರಿಗೆ ಹೇಳಬೇಡ, ದೇವರಿಗೆ ಹೇಳು, ಸಂತರಿಗೆ ಹೇಳು, ಮಹಾತ್ಮರಿಗೆ ಹೇಳು, ಗುರುಗಳಿಗೆ ಹೇಳು. ಗುರುವಿನ ಮುಂದೆ ಕುಂತಾಳು, ದೇವರ ಮುಂದೆ ಕುಂತಾಳು. ದೇವರ ಮುಂದೆ ನಿನ್ನ ನೋವನ್ನ ತೊಡ್ಕೋ, ಗುರುವಿನ ಮುಂದೆ ನಿನ್ನ ನೋವು ತೊಡ್ಕೋ. ಅವರು ಅದನ್ನ ಪರಿಹಾರ ಮಾಡ್ತಾರೆ, ಅಥವಾ ಪರಿಹಾರ ಮಾಡತಕ್ಕಂಥ ಉಪಾಯವನ್ನ ಸೂಚಿಸ್ತಾರೆ. ಅಲ್ಲ ನೋಡಿ, ಅರ್ಜುನ ತನಗಾದ ಆವೇಗವನ್ನ, ತನಗಾದ ಶೋಕವನ್ನ ಕೃಷ್ಣನ ಮುಂದೆ ಹೇಳ, ಅದಕ್ಕೆ ಪರಿಹಾರವನ್ನ ಸೂಚಿಸಿದ.
ಅಲ್ರಿ ಅದ ಅಂತೀಯ ನೋಡ್ರಿ. ಅರ್ಜುನ ಅತ್ರ ಯೋಗ ಆಯ್ತು, ನೀ ಹತ್ರ ರೋಗ ಆಗ್ತದೆ ಅಲ್ಲ. ಯಾಕಂದ್ರೆ ಯಾರ ಮುಂದೆ ಹೇಳಬೇಕು, ಯಾರ ಮುಂದೆ ತೋರಿಸ್ಬೇಕು? ಅವರು ನಮಗ ರೋಗ ಆಗ್ಯದಪ್ಪ, ರೋಗ ಆ ರೋಗ ನಿವೃತ್ತಿ ಮಾಡುವಲ್ಲಿ ಯಾರು ಸಮರ್ಥ ಅದಾರ ಅವ್ರಿಗೆ ಹೋಗಿ ತೋರಿಸ್ಬೇಕ, ಡಾಕ್ಟರ್ಗೆ ಹೋಗಿ ತೋರಿಸ್ತಿರಿಲ್ಲ. ಅದ ಮತ್ತೆ ಯಾವ ರೋಗ ಐತಿ ಅದಕ್ಕೆ ಯಾವ ಸಮರ್ಥ ಅದಾನ? ಕ್ಯಾನ್ಸರ್ ರೋಗ ಆಗ್ಯದ, ಮಡಪತಿ ಡಾಕ್ಟರ್ ತೋರಿಸಿ ನಡೀತದ? ಮಡಪತಿ ಡಾಕ್ಟರ್ ಯಾವಾಗ ತೋರಿಸ್ಬೇಕ್ರಿ? ಸೋಮಿಟ್ ನೆಗಡಿ ಬಂದಾಗ, ಜ್ವರ ಬಂದಾಗ ಅಟ್ಟೆ. ಕ್ಯಾನ್ಸರ್ ರೋಗದಾಗ ಅದನ್ನ ನಿವೃತ್ತಿ ಮಾಡುವಲ್ಲಿ ಯಾರು ಸಮರ್ಥ ಅದಾರ ಅವ್ರಿಗೆ ತೋರಿಸ್ಬೇಕಿಲ್ರಿ. ಹಾಗೆ ಏನಂತಾರಿಲ್ಲಿ, ಮನಸ್ತಾಪವನ್ನ ಮಂದಿ ಮುಂದೆ ಹೇಳಬೇಡ. ಅರ್ಥನಾಶಂ ಮನಸ್ತಾಪಂ ಗೃಹೇ ಮನಸ್ತಾಪಂ ದುಶ್ಚರಿತಾನಿಚ. ಏನೋ ಆಕಸ್ಮಿಕ ಒಂದೇನೋ ಕೆಟ್ಟ ಕೆಲಸ ಮಾಡಿರ್ತೀವಲ್ಲ, ತಪ್ಪು ತಪ್ಪು ಆಗ್ತಾವ. ಎಂಥವ್ರು ಅದಾರಂದ್ರೂ ತಪ್ಪಾಗ್ತದೆ. ನಾ ತಪ್ಪ ಮಾಡಿಲ್ಲ ಅಂತ ಹೇಳಕ್ ಸಾಧ್ಯ ಇದೆಯಾ? ನಾವು ಮಾಡಿದ ತಪ್ಪು ಕೆಲವರಿಗೆ ಗೊತ್ತಾಗಿರ್ತದ, ಕೆಲವು ಗೊತ್ತಾಗಿರಂಗಿಲ್ಲ. ಮಂದಿಗೆ ಗೊತ್ತಾಗದಂಗ ಒಂದಿಷ್ಟು ಮಾಡಿರ್ತೀವಿ. ಏನೋ ಅಪ್ಪಿ ತಪ್ಪಿ ನಿಮ್ಮಿಂದ ತಪ್ಪಾಗಿತ್ತು ಅಂತಂದ್ರೆ ಅದನ್ನ ಮಂದಿ ಮುಂದೆ ಹೇಳಬೇಡ ಅಂತಾನ ಚಾಣಕ್ಯ. ಇದು ನೀತಿ, ಮಂದಿ ಮುಂದೆ ಹೇಳಬಾರ್ದು. ಮತ್ತಿಷ್ಟು ಮಜಾ ಐತ್ರಿ, ನೀ ಎಷ್ಟು ಚಲೋ ಮಾಡಿರ್ತೀಯಲ್ಲ, 1000 ಚಲೋ ಮಾಡಿದ ಕೆಲಸಗಳನ್ನ ಹೇಳ ನೀನು, ಅದ್ಯಾರೂ ಮಂದಿ ತಮ್ಮ ತಲೆಗೆ ಇಟ್ಕೊಳಂಗಿಲ್ಲ. ನೀ ಒಂದು ತಪ್ಪು ಮಾಡಿದ್ದು ಹೇಳು, ಎಂದೂ ಮರೆಯಂಗಿಲ್ಲ. ರೈಟ್? ಹೌದಲ್ರಿ? ಕರೆ ಇರ್ತಿಲ್ಲ ಮಾತು. ನಾವು ಎಷ್ಟೆಷ್ಟು ಚಲೋ ಮಾಡಿದ ಕೆಲಸನ ಅದನ್ನ ಮಾಡಿದೆ ಇದನ್ನ ಮಾಡಿದೆ ಚಲೋ ಮಾಡಿದೆ ಎಂಬುದು ಯಾವನೋ ಅದ್ರ ತಲೆಗೆ ಇಟ್ಕೊಳಂಗಿಲ್ಲ. ಒಂದು ನೀ ಸುಮಾರು ಮಾಡಿದ್ದು ಹೇಳು, ಎಂದೂ ಮರೆಯಂಗಿಲ್ಲ ನೋಡೋದು. ನೀ ಸಾಯುತ್ತಾನ, ಅವ ಸಾಯುತ್ತಾನ, ಮರೆಯಂಗಿಲ್ಲ. ಯಾವ್ದ್ರಿ? ತಪ್ಪು ಮಾಡಿದ. ಅದಕ್ಕ ಏನಂತಾನವನು, ದುಶ್ಚರಿತಾನಿಚ. ಆಮೇಲೆ ವಂಚನಂ ಚಾಪಮಾನಂ ಚ. ಯಾರಿಗಾರ ವಂಚನ ಮಾಡಿತ್ತು ಆಕಸ್ಮಿಕ ಏನೋ ನಡೆದು ಹೋಗಿರ್ತದೆ, ಅದನ್ನು ಹೇಳಬಾರದು. ಅಪಮಾನಂ, ತನಗಾದ ಅಪಮಾನವನ್ನ, ಅಪಮಾನ ಆಗಿರ್ತದ, ಅಪಮಾನ ಸಹಜ ಜೀವನದಾಗ ಅಪಮಾನದ ಪ್ರಸಂಗಗಳು ಬಂದಿರ್ತಾವ. ನಾವು ಹೋದ ವರ್ಷ ಇದಕ್ಕೆ ಹೋಗಿರ್ತಾವೆ, ಎಲ್ಲಿಗೆ? ಮೂರ್ತಿ, ಸಿದ್ಧಾರೂಢ ಮೂರ್ತಿ ಮಾಡಿಸೋ ಸಲುವಾಗಿ ಜೈಪುರಕ್ಕೆ ಹೋಗಿದ್ದವು. ಜೈಪುರಕ್ಕೆ ಹೋದಾಗ ಇದು ಅಪಮಾನ ಆದದ್ದು ಹೇಳಬಾರ್ದಂತಾರಲ್ಲ, ನೀವು ನಮ್ಮೂರ ಇದ್ರಿ ಬಿಡ್ರಿ ಏನ್ರಿ ನೋಡಿ. ಅಲ್ಲಿ ಈಗ ಹೋಗುವ ಹೊತ್ತಿನಾಗ ನಮ್ಮ ಲಗೇಜ್ ನಾವ ಹೊತ್ಕೊಂಡು ಹೋಗುವುದು. ಪುನಾದಾಗ ಟ್ರೈನ್ ಚೇಂಜ್ ಮಾಡಬೇಕಾಗಿತ್ತು. ಆ ಪುನಾದಾಗ ನಮ್ದು ಕಾಸು ಬರ್ತದಾನ ಇದ್ರ ಅವ ಗುರಾವಾಡಿ ಅವ ನಮ್ಮ ಸೂಟ್ ಕೇಸ್ ನಾವು ಹೊತ್ಕೊಂಡು ಹೋಗುದು ನೋಡಿ. ಹಿಂಗ್ಯಾಕ್ರಿ ಅಪ್ಪ ಅಂತ ಬಂದ ನನಗೆ ಅಪಮಾನ ಆದಂಗ ಆಯ್ತು. ಈಗ ಹೇಳಬಾರ್ದಂತಂದ್ರಲ್ಲ, ಸುಮ್ಮನೆ ಹೇಳಿದ್ ನೋಡ್ರಿ ನಾ ಏನ್ರಿ. ಹಿಂಗ ಸುಮ್ಮನೆ ಸಣ್ಣ ಘಟನೆ ಏನ್ರಿ, ಸಣ್ಣ ಘಟನೆ ಕಲ್ಪನೆ ತಂದು ಕೊಟ್ಟೆ ನಿಮಗೆ. ಹೀಗೆ ಏನಾಗಿರ್ತದೆ, ಅಪಮಾನದ ಪ್ರಸಂಗಗಳು ನಡೆದಿರ್ತವೆ. ಅವನ್ನ ಏನು ಅಪಮಾನಂಚ ಮತಿಮಾನ್ ನ ಪ್ರಕಾಶಯೇ. ಇದನ್ನ ಮಂದಿ ಮುಂದೆ ಹೇಳ್ತು ಅಂತ ತಿರುಗಾಡಬಾರದು ಅಂತ ನಾವು. ಇದೆಲ್ಲ ನೀತಿ. ಚಾಣಕ್ಯನು ಅನೇಕ ನೀತಿಯ ಮಾತುಗಳನ್ನು ಹೇಳಿದ. ದೃಷ್ಟಿಪೂತಂ ನಶೇತ್ ಪಾದಂ. ಒಂದೊಂದು ಮಾತುಗಳು ಬಹಳ ಮನಮೀಯಗಳಾಗಿವೆ, ನೀತಿ ಮಾತುಗಳು. ದೃಷ್ಟಿಪೂತಂ ನಶೇತ್ ಪಾದಂ, ವಸ್ತ್ರಪೂತಂ ಪಿಬೇತ್ ಜಲಂ, ಸತ್ಯಪೂತಂ ವದೇತ್ ವಾಕ್ಯಂ, ಮನಃಪೂತಂ ಸಮಾಚರೇತ್. ನೋಡ್ರಿ, ಒಂದೊಂದು ನೀತಿಯ ಮಾತುಗಳು ಚಂದಿವೆ. ದೃಷ್ಟಿಪೂತಂ ನಶೇತ್ ಪಾದಂ, ಹೆಜ್ಜೆ ಕಿತ್ತಿಡಬೇಕಾದ್ರೆ
ನೋಡಿ ಹೆಜ್ಜೆ ಇಡಬೇಕು. ದೃಷ್ಟಿಪೂತಂ ಅಂದ್ರೆ ಕಣ್ಣು ಆರ್ಡರ್ ಕೊಟ್ಟ ಮೇಲೆನೆ ಮುಂದೆ ಹೆಜ್ಜೆ ಇಡಬೇಕು. ಅಂದ್ರೇನ್ರಿ? ನೋಡಿ ನಡಿಬೇಕು. ಕಣ್ಣು ಮುಚ್ಕೊಂಡು ನಡಿಬಾರ್ದು ಹೆಂಗೆ. ಅದ್ರ ಅಭಿಪ್ರಾಯ ಕೂಟ್ರಿ ಹೆಂಗ್ರಿ ಅಂತ ಕೇಳಬಹುದು. ಅದ್ರ ಅಭಿಪ್ರಾಯ ಏನಂತ ಕೇಳಿದ್ರೆ ವಿಚಾರ ಮಾಡಿ ಇಡಬೇಕು ಅಂತಂದಂಗೆ. ಅದಕ್ಕೆ ನೋಡಿ ನಡಿಬೇಕು ಅಂತಾರ. ಆದ್ರಿಂದಲೇ ಮಾತೇನು ಪ್ರಸಿದ್ಧ ಐತ್ರಿ? ನೋಡಿ ನಡಿಬೇಕು. ದೃಷ್ಟಿಪೂತಂ ನಶೇತ್ ಪಾದಂ ವಸ್ತ್ರಪೂತಂ ಪಿಬೇತ್ ಜಲಂ. ನೀರು ಸೋಸಿ ಕುಡಿಬೇಕು. ನೀರು ಸೋಸಿ ಕುಡಿಬೇಕು. ಆರೋಗ್ಯಕ್ಕೆ ನೀರು ಬಹಳ ಮಹತ್ವದ್ದು. ಅಕ್ನೋರ್ ನಾಗಭೂಷಣಕ್ಕಳು ಯಾವುದೇ ಊರಿಗೆ ಹೋಗ್ಲಿ, ಈಗ ಅವ್ರು ಹೋದ ಊರುಗಳಲ್ಲೆಲ್ಲ ಹೇಳ್ತಾರೆ ನಮ್ಮ ಬಾವಿ ನೀರು ಕುಡಿತಿದ್ರಿ, ನಮ್ಮೂರಾಗ ನಮ್ಮ ಬಾವಿ ನೀರು ಕುಡಿತಿದ್ರಿ ಅಂತ ಹೇಳ್ತಿರ್ತಾರೆ. ಎಲ್ಲ ಬಹಳ ಕಡೆ ನಾನು ನೋಡಿದ್ದೇನೆ. ಅವ್ರು ತರಿಸ್ಕೊಂಡು ಹೋದ ಬಾವಿ ನೀರ ನೋಡ್ಬೇಕಂತ ಹೋದ್ರೆ ಆ ಬಾವಿಗಳ ನೀರೇ ಇಲ್ಲ. ಈಗ ಮೊದಲು ನೀರ ಟೆಸ್ಟ್ ಮಾಡ್ತಿದ್ರಂತೆ. ನೀರ್ ಅದ ನೀರು ಇದು ಯೋಗ್ಯದ ಅಂತ ಅನ್ಸಿದ್ರನೆ ಅದನ್ನ ಸೋಸಿ ಕುಡಿತೀವಿ. ಆರೋಗ್ಯಕ್ಕೆ ನೀರು ಬಹಳ ಮಹತ್ವ ಅಂತೀಯ ನೋಡ್ರಿ. ನಾವು 5 ಲಕ್ಷ ಖರ್ಚು ಮಾಡಿ ಶುದ್ಧ ನೀರಿನ ಘಟಕ ಕುಂದ್ರಿಸಿ, ಸುತ್ತಮುತ್ತ ಹಳ್ಳಿಯಾಗ ಎಲ್ಲ ಕಡೆ ಶುದ್ಧ ನೀರಿನ ಘಟಕ ಆಗಿದೆ. 10,000 ಜನಸಂಖ್ಯೆ ಇರುವಂತ ಮುಸ್ಲಂಬಾದಾಗ ಆಗಿಲ್ಲ. ನಿಮ್ಗೆ ಯಾರು ಕ್ಯಾರೇನೆ ಅಂತ ಇಲ್ಲ. ಯಾಕಂದ್ರೆ ಸ್ವಲ್ಪ ಸಕ್ರಿಯರಾದಂತಹ ಜನ ಬೇಕಾಗ್ತದೆ. ಎಲ್ಲಿ ನಾನೇನ್ ಹೇಳ್ಬೇಕಾಗಿದೆ? ವಸ್ತ್ರಪೂತಂ ಜಲಂ ಪಿಬೇತ್. ಚೆನ್ನಾಗಿ ಹೇಳ್ತಾನೆ ಮತ್ತನ್ನ. ನೀರು ಸೋಸಿ ಕುಡಿಬೇಕು. ನೀರು ಬಹಳ ಮಹತ್ವದ್ದು. ಸತ್ಯಪೂತಂ ವದೇತ್ ವಾಕ್ಯಂ. ಸತ್ಯದಲ್ಲಿ ತೊಯ್ದಂತ ವಾಕ್ಯವನ್ನ ಹೇಳಬೇಕು ಅಂತ. ಅಂದ್ರೆ ನುಡಿಯುವ ಮಾತು ಸತ್ಯದಿಂದ ಪರಿಶುದ್ಧವಾಗಿರಬೇಕು. ನುಡಿಯುವ ಮಾತು ಸತ್ಯದಲ್ಲಿ ತೊಯ್ದಿರಬೇಕು ಅಂದ್ರೆ ಏನ್ರಿ? ಸತ್ಯಪೂತಂ ವದೇತ್ ವಾಕ್ಯಂ. ಸತ್ಯದಿಂದ ಪರಿಶುದ್ಧವಾದ ವಾಕ್ಯವನ್ನ ಹೇಳಬೇಕು. ಅಂದ್ರೆ ಸದಾ ಸತ್ಯವನ್ನೇ ನುಡಿಬೇಕು. ಮನಪೂತಂ ಸಮಾಚಾರೇ. ಮತ್ತೊಂದು ಮಾತು ಹೇಳದ ಏನಂತ್ರಿ? ಮಾಡೋ ಕೆಲಸ ಮೊದಲು ನಿನ್ನ ಆತ್ಮಸಾಕ್ಷಿ ಒಪ್ಪಬೇಕು. ಶಾಸ್ತ್ರ ಹೇಳ್ತವೆ, ಮಹಾತ್ಮರು ಹೇಳ್ತಾರೆ, ಎಲ್ಲನೂ ಓಕೆ. ಆದ್ರೆ ನಿನ್ನ ಮನಸ್ಸು ಒಂದು ಹೇಳ್ತಿರ್ತದೆ, ಇಲ್ರಿ ಇದು 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 ಯೋಗ್ಯ ಐತಿ, ಇದು ಅಯೋಗ್ಯ ಐತಿ. ನಮ್ಮ ಆತ್ಮ ಕೂಗಿ ಕೂಗಿ ಹೇಳ್ತದಿಲ್ರಿ. ಅಂತೆಯೇ ಕುವೆಂಪು ಅವ್ರ ಒಂದು ಮಾತು ಹೇಳ್ತಾರೆ, ಆವ ಕಾಲದ ಶಾಸ್ತ್ರ ಅದೇನು ಹೇಳಿದಡೇನು ಎದೆಯ ದನಿಗದು ಮಿಗಿಲೆ. ನಮ್ದು ಅಂತರಾತ್ಮ ಹೇಳ್ತಿರ್ತದೆ. ಕೇಳಂಗಿಲ್ರಿ ನೀವು? ಅದನ್ನ ಕೇಳಂಗಿಲ್ಲ. ಈಗ ಶಾಪ್ಗೆ ಹೋಗಿರಿ, ದುಕಾನಕ್ಕೆ ಹೋಗಿರಿ, ನೀವು ಕೊಟ್ಟಿರಿ 50 ರೂಪಾಯಿ ನೋಟ, ಅವ ತಿಳ್ಕೊಂಡನ 500 ನೋಟ. ಅವ ಹೊಳ್ಳಿ ನಿಮ್ಗೆ ಸುಮ್ಮನೆ ಏನಪ್ಪಾ ಅಂದ್ರೆ 450 ರೂಪಾಯಿ ಹೊಳ್ಳಿ ಕೊಟ್ಟ. ನೀವು ಏನ್ ಮಾಡ್ತೀರಿ? ನಮ್ಮ ಮಠಕ್ಕೆ ತಂದು ದರ್ಶನ ಕೊಡ್ತೀರ? ಏನ್ ಮಾಡ್ತೀರಿ? 500 ಪಾಪ 50ಕ್ಕೆ 500 ಅಂತ ತಿಳ್ಕೊಳೋದು ಆಸಾಮೆ. ಅವ ಏನ್ ಮಾಡನ್ರಿ? 450 ರೂಪಾಯಿ ಹೊಳೆ ಕೊಟ್ಟಾನ. ಎಲ್ಲ ಮಾಲ್ ಕೊಡೋದಲ್ಲದೆ ಮತ್ತೆ 450 ರೂಪಾಯಿ ಹೊಳೆ ಕೊಟ್ಟ. ನಿಮ್ ಮನುಷ್ಯ ಆತ್ಮ ಹೇಳಂಗಿಲ್ರಿ? ಗಡ್ಬಡದಾಗ ಕೊಟ್ಟಾನ ಹೊಳೆ ಕೊಡುವಂಥದ್ದು. ರಗಡ ಮಂದಿಗೆ ಮೋಸ ಮಾಡಿ ಗಳಿಸ್ತಾನ. ಇರ್ಲಿ ಬಿಡು ಅಂತ ಮತ್ತೊಂದು ಮನಸ್ಸು ಆತ್ಮ ಅಂತದ ಕೊಡು ಅಂತ ಮನಸ್ಸು ಅಂತ ಕೂಡಿ ಇಟ್ಕೊ ಅಂತದಿಲ್ರಿ. ಅಂತರಾತ್ಮದ ಧ್ವನಿಯನ್ನು ಕೇಳಬೇಕು. ಅದನ್ನೇ ಹೇಳ್ತಾ ಇದ್ದಾನೆ ಚಾಣಕ್ಯ ಏನಂತ? ಮನಪೂತಂ ಸಮಾಚಾರೇ.
ಅಂತರಾತ್ಮ ಒಪ್ಪಿದ್ದನ್ನ ಮಾಡು, ಅಂತರಾತ್ಮ ಅಲ್ಲಗಳೆದದ್ದನ್ನ ಎಂದೂ ಆಚರಿಸಬೇಡ ಅಂತ ಕಲ್ಪನೆ ಬರ್ತದ ಮಾತು. ಅಂತರಾತ್ಮ ಒಪ್ಪದ್ದನ್ನು ಎಂದೂ ಮಾಡಬೇಡ ಅಂತ ಹೇಳ್ತಿದ್ರು. ಬಹಳ ಸುಂದರವಾದಂಥ ಮಾತುಗಳು, ಚಾಣಕ್ಯನ ಮಾತುಗಳು. ಒಂದು ಮುಂದಿನೊಂದು ಮಾತು, ನಾನ್ನೋದಕಂ ಸಮಂ ದಾನಂ ನ ತಿಥಿರ್ದ್ವಾದಶಿರ್ ಸಮ ನ ಗಾಯತ್ರ್ಯಾಹ ಪರೋ ಮಂತ್ರೋ ನ ಮಾತುರ್ದೈವತಂ ಪರಂ. ಏನಂತಾನೆ? ನಾನ್ನೋದಕಂ ಸಮಂ ದಾನಂ, ಅನ್ನದಾನ ಮಾಡುವಂತ ದಾನ ಮತ್ತೊಂದು ತಾನಿಲ್ಲ ಅಂತಾನೆ. ಎಲ್ಲಾ ದಾನಗಳಲ್ಲಿ ಯಾವುದ್ರಿ? ಅನ್ನದಾನ ಬಹಳ ಶ್ರೇಷ್ಠ ಅಂತ. ಅನ್ನದಾನ ಮಾಡೋದು ಬಹಳ ಶ್ರೇಷ್ಠ. ಅನ್ನ ನೀಡೋದು ಬಹಳ, ಹಸಿದವರಿಗೆ ಅನ್ನ ನೀಡೋದು ಬಹಳ ಶ್ರೇಷ್ಠ. ಅಂತೆಯೇ ಭಾರತೀಯ ಸಂಸ್ಕೃತಿಯಲ್ಲಿ ನೀವು ಯಾವುದೇ ಮನೆಯೊಳಗೆ ಮಂಗಲ ಕಾರ್ಯ ಮಾಡಬೇಕಾದ್ರೆ ಮೊದಲು ಏನ್ ಮಾಡ್ತೀರಿ? ಅನ್ನದಾನ ಮಾಡ್ತೀರಿ. ನೀವು ಮದುವೆ ಮಾಡ್ಬೇಕಾದ್ರೆ 4 ಮಂದಿಗೆ ಉಣಿಸೆ ಮಾಡ್ತೀರಿ. ನೀವು ಒಂದು ಶ್ರೀಮಂತ ಕಾರ್ಯ, ಕುಬುಸದ ಕಾರ್ಯ, ಒಂದಿಷ್ಟು ಊಟ ಮಾಡಿಸೇ ಮಾಡ್ತೀರಿ. ತೊಟ್ಟದ ಹಾಕೋದೈತಿ. ಯಾವುದೇ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಮಾಡಿದ್ರು ಒಂದಿಷ್ಟು ಅನ್ನದಾನ ಮಾಡೇ ಮಾಡ್ತಾರೆ. ಮೊದಲಂತೂ ಮದುವೆ ಸಂದರ್ಭಗಳಲ್ಲಿ ಏನ್ರಿ, ಊರು ಮಂದಿ ಉಣಿಸೋದಲ್ದೆ ಸಹಸ್ರ ಜಂಗಮಾರ್ಚನೆ ಹಿಂಗೆಲ್ಲ ಮಾಡ್ತಿದ್ರಲ್ಲ. ಹೀಗೆ ಅನ್ನದಾನ, ಅದರ ಅನ್ನದಾನ ಪೂಜ್ಯ ಮಹಾತ್ಮರಿಗೆ ಮಾಡಿದಂತ ಅನ್ನದಾನ ಇನ್ನೂ ಪುಣ್ಯತಮವಾಗಿರ್ತಕ್ಕಂಥದ್ದು. ಮಹಾತ್ಮರಿಗೆ ಒಂದು ತುತ್ತು ನೀಡಿದ್ದು ಬಹಳ ಶ್ರೇಷ್ಠ ಪುಣ್ಯ. ಸರ್ವಜ್ಞೇತಿ ಬಹಳ ಚಂದ ಹೇಳಿದ. 10,000 ವಿಕ್ಕಿ ವ್ಯರ್ಥಕ್ಕಿಡಲು ಬೇಡ, ತತ್ವವನರಿದ ಶಿವಯೋಗಿಗೆ ತುತ್ತು ನೀಡೆಂದ ಸರ್ವಜ್ಞ. ಅವ್ರಿಗೊಂದು ತುತ್ತು ನೀಡಿದ್ರೆ ಸಾಕಪ್ಪ, 10,000 ಕೊಡಬೇಡ. ಗಣಪತಿ ಹಬ್ಬಕ್ಕ, ಗಣಪತಿ ಚೌತಿಗೆ ಗಣಪತಿನ ಕುಂದ್ರಿಸ್ತಾರ. ಈ ಪಾಲಿಟಿಕ್ಸ್ ಲೀಡರ್ಗಳು ನೋಡ್ರಿ, ಅವ್ರಿಗೆಲ್ಲ ಬಹಳ ದುಡ್ಡು ಕೊಡ್ತಿರ್ತಾರ. ಯಾಕ ಮುಂದ ಓಡಾಡಿ ಓಟ್ ಹಾಕ್ಸೋರು ಅವರೇ ಇರ್ತಾರ. 10,000 ಗಟ್ಟಲೆ ಅದಕ್ಕೆ ಕೊಟ್ಟಾರಂದ್ರೂ ಅದು ಪುಣ್ಯದ ಕೆಲಸ ಅಲ್ಲ. ಸಂತರಿಗೆ ಮಹಾತ್ಮರಿಗೆ ಒಂದು ತುತ್ತು ನೀಡಿದ್ರು ಅದು ಬಹಳ ಪುಣ್ಯದ ಕೆಲಸ. ಅದಕ್ಕೆ ಶಿವಯೋಗಿಗೆ ತುತ್ತು ನೀಡೆಂದ. ಆಗಮದ ಒಂದು ಪ್ರಸಿದ್ಧ ಮಾತಿದೆ. ಎಂದಿ ನಾವು ಪ್ರಸಾದ ತಗೊಳ್ಳೋ ಹೊತ್ನಾಗ ಅದು ಆಗಮದ ಆಮಂತ್ರವನ್ನು ಅಂತೀವಿ. ಶಿವಯೋಗಿನೇ ತೃಪ್ತೋ ಭವತಿ ಶಂಕರ ತೃಪ್ತ್ಯಾ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರಂ. ಏನದರ ಅರ್ಥ ತಿಳ್ಕೊಂಡ್ರೆ ಅಲ್ಲ. ಏನಂತದ್ರ ಅರ್ಥ? ಶಿವಯೋಗಿನೇ ಸಂತೃಪ್ತೋ, ಸಾಧು ಮಹಾತ್ಮ ಜಂಗಮ ಶಿವಯೋಗಿ ಇವೆಲ್ಲ ಪದೇ ಪದಗಳವೆಲ್ಲ. ನೀವು ಸಾಧು ಅಂತಿ, ಮಹಾತ್ಮ ಅಂತಿ, ಜಂಗಮ ಅಂತಿ, ಶಿವಯೋಗಿ ಅಂತ. ಶಿವಯೋಗಿನೇ ಸಂತೃಪ್ತೋ, ಶಿವಯೋಗಿ ಆದಂತವನಿಗೆ ನಾವೊಂದು ತುತ್ತ ಅನ್ನ ನೀಡಿ ತೃಪ್ತಿಗೊಳಿಸಿದರೆ ತೃಪ್ತೋ ಭವತಿ ಶಂಕರ, ದೇವರು ತೃಪ್ತನಾಗುತ್ತಾನೆ. ಯಾರಿಗೆ ಉಣಿಸಿದ್ರಿ? ಶಿವಯೋಗಿ. ಶಿವಯೋಗಿ ಉಣಿಸಿದರೆ ದೇವರು ತೃಪ್ತಾಗುತ್ತಾನೆ. ಶಿವಯೋಗಿನೇ ಸಂತೃಪ್ತೋ ತೃಪ್ತೋ ಭವತಿ ಶಂಕರ. ಶಂಕರ ಅಂದ್ರೆ ಯಾರ್ರಿ? ರಾಮಲಿಂಗಪ್ಪ ಪರಮಾತ್ಮ. ಶಂಕರ ಪರಮಾತ್ಮ.
ತೃಪ್ತನಾಗುತ್ತಾನೆ. ದೇವರು ತೃಪ್ತ ಆದ್ರ ಇಡೀ ಜಗತ್ತೇ ತೃಪ್ತ ಆಗುತ್ತದೆ. ತೃಪ್ತ್ಯಾ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರಂ. ಅವನು ತೃಪ್ತನಾದ್ರೆ ಇಡೀ ಚರಾಚರ ರೂಪದಲ್ಲಿರ್ತಕ್ಕಂಥ ಚಲಿಸದ ರೂಪದಲ್ಲಿರ್ತಕ್ಕಂಥ ಸಕಲ ಪ್ರಪಂಚವೆಲ್ಲವೂ ತೃಪ್ತ ಆಗುತ್ತದೆ. ಒಬ್ಬ ಮಹಾತ್ಮನಿಗೆ ಉಣಿಸಿದರೆ ಸಿದ್ಧಾರೂಢರ ಚರಿತ್ರೆಯಲ್ಲಿ ಒಂದು ಪ್ರಸಂಗ ಬರ್ತದೆ. ಅಲ್ಲಿ ಒಬ್ಬ ಭಕ್ತ ಇದ್ದ, ಸಿದ್ಧಾರೂಢರ ಪರಮ ಭಕ್ತ. ಹುಬ್ಬಳ್ಳಿಯೊಳಗ ಬಸಪ್ಪ ಅಂತ ಅವನ ಹೆಸರು. ಬಹಳ ಭಕ್ತಿ. ಉಪ್ಪಿನ ಬಸಪ್ಪಗ ಸಿದ್ಧಾರೂಢರ ಮ್ಯಾಗ ಬಹಳ ಭಕ್ತಿ. ನೀವು ಚರಿತ್ರೆಯಲ್ಲಿ ಓದಿರ್ತೀರಿ, ನೆನಪಾಗ್ತಿರ್ಬೇಕು ನಿಮಗೆ. ಆತ ಸಿದ್ಧಾರೂಢರನ್ನ ಶಿವರಾತ್ರಿ ಪ್ರಸಂಗದೊಳಗ ಪ್ರತಿ ವರ್ಷ ಮನೆಗೆ ಕರೆಸಿ ಪಾದ ಪೂಜಾ ಮಾಡಿಸಿ ಪ್ರಸಾದ ಮಾಡಿಸ್ತಿದ್ದ. ಓಣನ ಮಂದಿಗೆಲ್ಲ, ಭಜನಿ ಮಂದಿಗೆಲ್ಲ ಪ್ರಸಾದ ಮಾಡಿಸ್ತಿದ್ದ. ಮಠದಿಂದ ಮನಿ ತನ್ನ ಪಲ್ಲಕ್ಕಿಯೊಳಗೆ ಮೆರೆಸ್ಕೋಂತ ಕರ್ಕೊಂಡ್ ಬರ್ತಿದ್ದ. ಪಾದ ಪೂಜಾ ಮಾಡಿ ಪ್ರಸಾದ ಮಾಡಿಸಿ ಪಲ್ಲಕ್ಕಿಯೊಳಗೆ ಮೆರೆಸ್ಕೋಂತ ಮಠಕ್ಕೆ ಕಳಿಸ್ತಿದ್ದ. ಬಹಳ ಅದ್ದೂರಿಯ ಉತ್ಸವ ಆಗ್ತಿತ್ತು. ಒಂದಿಷ್ಟು ಮಂದಿ ಆಗಲಾರದವರು ಜಗಳ ತೆಗೆದ್ರು. ಮೆರೆಸಗೊಂತ ಆ ಸಾಧುನ ನಮ್ಮ ಓಣ್ಯಾಗ ಕರ್ಕೊಂಡ್ ಬರಬೇಡ ಅಂತ ಓಣ್ಯಾನ ಮಂದಿ ಆಗಲಾರದವ್ರು. ಅದ ಅವ್ರವ್ರ ಜಗಳ ಇರ್ತದೋ ಏನು ಇವ್ರು ಗುಡಿ ಅದ್ರ ಜಗಳ್ರಿ. ಲಂಗೋಟಿ ಸಾಧನ ಗುಡಿ ಅಂತ ಜಗಳ ಇರ್ತದ. ಅವ್ರವ್ರ ಪಾಲಿಟಿಕ್ಸ್ ಇರ್ತಾವ್ರೆ, ಅದು ಎದ್ರಾಗ ತಂದು ತೀರ್ಸ್ಕೋಬೇಕಂತಿರ್ತಾರ. ಹಾಗಾಗಿ ಅವು ತಮ್ಮ ರಾಜಕೀಯ ಕಾದಾಟವನ್ನ ಮಠದಾಗ ತಂದು ಜಗಳ ಮಾಡಕತ್ತಿದ್ರಿ ಏನಂತ, ಈ ವರ್ಷ ಕರ್ಕೊಂಬರಂಗಿಲ್ಲ. ಅವನಿಗೆ ಮನಸ್ತಾಪ ಆಯ್ತು ಪಾಪ. ನಾವು ಆಗಲೇ ಹೇಳಿವಲ್ಲ, ಮನಸ್ತಾಪ ಆದ್ರೆ ಮಂದಿ ಮುಂದೆ ಹೇಳಬಾರ್ದಂತ. ಗುರುಗಳ ಮುಂದೆ ಹೇಳಬೇಕು. ನಮ್ಮ ಮುಂದೆ ಬಂದು ಹೇಳ. ಕೂಸು ಮಂದಿ ಬಂದು ನಿಮ್ದೆಲ್ಲ ಮನಸ್ತಾಪ ನನಗೆ ಹೇಳಕೈತಿ, ನಾನು ತಿಳಿ ಕಟ್ಬೇಕು. ಯಾರ ಮುಂದೆ ಹೇಳಬಾರ್ದು, ಗುರುಗಳ ಮುಂದೆ ಹೇಳಬೇಕಲ್ಲ ಅನಿವಾರ್ಯ. ಬಸಪ್ಪ ಗುರುಗಳ ಹತ್ರ ಬಂದ. ಉಪ್ಪಿನ ಬಸಪ್ಪ, ಅಪ್ಪ ಒಂದಿಷ್ಟು ಮಂದಿ ಕಿರಿಕಿರಿ ಮಾಡ್ಲಾಕತ್ತಾರಿ, ಜಗಳ ತೆಗದಾರಿ. ಈ ವರ್ಷ ಉತ್ಸವ ಮಾಡ್ಕೊಂತ ಆ ಸಾಧನ ಕರ್ಕೊಂಡ್ ಬರಂಗಿಲ್ಲ ಅಂತ ಜಗಳ ತೆಗದಾರಿ. ಸಾಧುಗಳು ಸಿದ್ದಾಡಪ್ಪನವರು ಉತ್ಸವ ಬೇಡ ಅಂತಾರಿಲ್ಲೋ, ನಮ್ಮನ್ನು ಕರಿಬೇಡ ಅಂತಾರಿಲ್ಲೋ. ಕಿರಿಕಿರಿನೇ ಇಲ್ಲ, ಬಿಟ್ಟು ಬಿಡಲ್ಲ ಏನು ಬಿಟ್ರೆ ಕಿರಿಕಿರಿನೇ ಇಲ್ಲಲ್ಲಪ್ಪ. ಅವ್ರು ಬ್ಯಾಡ ಅನ್ನಬೇಕು, ನಾವು ಮಾಡಬೇಕು. ಕಿರಿಕಿರಿ ಬ್ಯಾಡ ಅಂತಾರ ಬಿಟ್ರೆ ಮುಗ್ದ ಹೋಯ್ತಲ್ಲ. ಬ್ಯಾಡ ಬಿಡು ಅಂದ್ರು ಸಿದ್ದಾಡಪ್ಪನವ್ರು. ಇವ್ರು ಬ್ಯಾಡ ಬಿಡು ಅಂತ ಇಷ್ಟ ಅಂದ್ರಾಗನ ಸಿದ್ದಾರೂಢರ ದರ್ಶನಕ್ಕ ಒಬ್ಬ ಪೊಲೀಸ್ ಅಧಿಕಾರಿ ಬಂದಿದ್ದ. ಎಸ್ ಪಿ ಬಂದಿದ್ದ. ಅವ ಹಿಂದಿಂತ ಕೇಳಕತ್ತಿದ್ನೋ ಇವ್ರ ಮಾತುಕತೆ. ಅವ ಎಸ್ ಪಿ ಅಂದಂತ ಬಸಪ್ಪನವರಿಗೆ, ಯಜಮಾನ್ರ ನೀವು ಆರೂಢರ ಮೆರವಣಿಗೆ ಮಾಡಿ ಯಾರು ಅಡ್ಡ ಬರ್ತಾರ ಅವ್ರಿಗೆ ನಾವು ಅಡ್ಡ ನಿಂತು ಬಡಗಿ ತಗೊಂಡು ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟು ಬರೋ ಕಿರಿಕಿರಿ ನಾವು ನೋಡ್ಕೊಂತೀವಿ. ನಿಮ್ದು ವರ್ಷದ ಪದ್ಧತಿ ನೀವು ಬಿಡಬೇಡ್ರಿ. ಯಾವಾಗ ಎಸ್ ಪಿ ಪೊಲೀಸ್ ಅಧಿಕಾರಿಗಳೇ ಇವ್ರಿಗೆ ಸಪೋರ್ಟ್ ಮಾಡುವ ಹೊತ್ನಾಗ ಆಯ್ತ್ರಿ ಅಂತ ಹೇಳಿ ಅವ ವರ್ಷ ಮಾಡುವಂಗ ಮಾಡ್ದ. ಇವರು ಪೊಲೀಸರು ನಿಯೋಜನೆ ಮಾಡಿದ್ರು, ಬಡಿಗೆ ಹಿಡ್ಕೊಂಡು ನಿಂತರು, ಯಾವ ಸನಕ್ಕೆ ಬರಲಿಲ್ಲ. ದೀರ್ಘ ನಿಂತರು ಯಾವ ಬರಂಗಿಲ್ಲ, ಸುಮ್ಮನೆ ಹಿಂದ ಮುಂದೆ ಒದರಾಡ್ತಿರ್ತಾವ ಅಟೆ. ಯಾರು ಸನಕ್ಕೆ ಬರಲಿಲ್ಲ. ಇವರು ಬ್ಯಾಡಂದ್ರು ಮಾಡಿದ್ನಲ್ಲಂತ ಓಣನ ಮಂದಿ, ಸುತ್ತಮುತ್ತಲ ಮಂದಿ ಎಲ್ಲ ಮನಸ್ಸಿನಾಗ ಇಟ್ಕೊಂಡ್ರು. ಯಾವಾಗ ನಾವು ಸಿದ್ದಾರೂಢಪ್ಪನ ಮೆರವಣಿಗೆ ಬ್ಯಾಡಂದ್ರು ಮಾಡ್ಯಾರ ಅಂತಂದ್ರ ಪ್ರಸಂಗ ಬಂದಾಗ
ಇದನ್ನ ಸೇಡ್ ತೀರಿಸಿಗಳು ಅಂತಿದ್ರು. ಪ್ರಸಂಗ ಬಂದೇ ಬಿಡುತ್ತೆ ನೋಡ್ರಿ ಒಮ್ಮೆ. ಏನ್ ಪ್ರಸಂಗ ಬಂತು? ಈ ಉಪ್ಪಿನ ಬಸಪ್ಪನ ಜ್ಯೇಷ್ಠ ಪುತ್ರ ಆ ಸೋಮಣ್ಣ ಮದುವೆ ಪ್ರಸಂಗ ಬಂತು. ಅವ್ರ ಮನೆಯೊಳಗ ಸಹಸ್ರ ಜಂಗಮಾರ್ಚನೆ ಗೊತ್ತಾಗ್ತಲ್ಲ, 1000 ಮಂದಿನ ಊಟ ಮಾಡಿಸ್ಬೇಕು, ಜಂಗಮನ ಊಟ ಮಾಡಿಸ್ಬೇಕು 1000 ಮಂದಿ. ಇವರೆಲ್ಲ ಏನ್ ವಿರೋಧ ಮಾಡಿದ್ರಲ್ಲ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ, ರುದ್ರಾಕ್ಷಿ ಮಠದಾಗ ಮೀಟಿಂಗ್ ಮಾಡಿ ಬಹಿಷ್ಕಾರ ಹಾಕಿದ್ರಂತ. ಅವನ ಮದುವೆಗೆ ಯಾರು ಹೋಗಂಗಿಲ್ಲ, ಮತ್ತು ಯಾರು ನೀವು ಜಂಗಮಾರಾಧನೆಗೆ ಹೋಗುವಂಗಿಲ್ಲ. ಮತ್ತು ಸಮಾಜ ಜನ ಒಕ್ಕಟ್ಟಾಗಿ ಬಹಿಷ್ಕಾರ ಹಾಕಿದಾಗ ಅವ್ರಿಗೆ ಮನಸ್ಸಿದ್ರು ಸದ್ಯಕ್ಕೆ ಅನಿವಾರ್ಯವಾಗಿ ಮನಸ್ಸಿಂದ ಕುಕ್ಕೋಬೇಕಾಗ್ತದೆ. ಆಯ್ತ್ರಿ, ನಾವ್ ಯಾರು ಹೋಗೋದಿಲ್ಲ. ಬಸಪ್ಪನವರು ಮಗನ ಮದುವೆ ಐತಿ, ಶಾಸ್ತ್ರ ಸಂಗಮಾರ್ಚನೆ ಮಾಡಬೇಕು, ಯಾರು ಬರದಲ್ಲಂತಾರ, ಹೆಂಗ್ ಮಾಡಬೇಕು? ಚಿಂತೆ ಐತ್, ಮತ್ ಮನಸ್ತಾಪ ಐತ್ ನೋಡ್ರಿ. ಮತ್ತೆಲ್ಲಿ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕು, ಗುರುವಿನ ಹತ್ರನ ಹೋಗ್ಬೇಕು. ಅಪ್ಪಗ ಒಂದಿಷ್ಟು ಸಲಹೆ ಕೇಳವು ಅಂತ ಬರೋರಾಗನ ಮಠದ ಮುಂದ ಗಿಡದ ಬುಡಕ್ಕೆ ಕಟ್ಟಿ ಹೆಗರು ಕೂತ್ಕೊಂಡಿದ್ರು. ಉಪ್ಪಿನ ಬಸಪ್ಪನವ್ರು ಸಪ್ಪಗ ಮುಖ ಮಾಡ್ಕೊಂಡು ಬರೋದು ನೋಡಿ, ಯಾಕ್ರಿ ಸೌಕರ್ಯ ಮತ್ ಮುಖ ಸಪ್ಪಗೆ ಮಾಡಿರಿ, ಮುಖ ಬಾಡ್ಯಾದ, ನಿಮ್ ಮನಸ್ಸಿನಾಗ ಏನೋ ಚಿಂತಿದ್ದಂಗೆ ಕಾಣ್ತದೆ. ಹೌದ್ರಿ, ಬಾಳ ಚಿಂತೆ ಹೊಕ್ಕದ್ರಿ ಅಂತಂದ್ರ ಏನ್ ಚಿಂತೆ ಹೊಕ್ಕೊಂಡದ? ಎಲ್ಲ ಇದ್ದ ಹಕ್ಕಿಗತ್ತ ಎಲ್ಲ ಹೇಳದ. ಹಿಂಗ ನಮಗೆ ಬಹಿಷ್ಕಾರ ಹಾಕ್ಯಾರ್ರಿ, ಯಾರು ಜಂಗಮ ಬರದಲ್ಲ ಅಂತಾರ. ನಮ್ದರ ಪದ್ಧತಿ ಶಾಸ್ತ್ರ ಜಂಗಮಾರ್ಚನೆ ಮಾಡ್ಬೇಕಂತ ಹೇಳಿ, ಹೆಂಗ್ ಮಾಡ್ಬೇಕು, ಎಲ್ಲಿಂದ ಕರ್ಕೊಂಡ್ ಬರ್ಬೇಕು, ಇವರೆಲ್ಲ ಬರೋದಿಲ್ಲ ಅಂದ್ರೆ ಎಲ್ಲಿಂದ ಕರ್ಕೊಂಡ್ ಬರ್ಬೇಕು, ನಾನು ಹೆಂಗ್ ಮಾಡ್ಬೇಕು ಒಂದ್ ಚಿಂತೆ ಹತ್ತದ. ಕಬೀರ್ ಅಂದ್ರಂತ, ಸಹಸ್ರ ಜಂಗಮಾರ್ಚನೆ ಮಾಡ್ಬೇಕೇನು? ಆಯ್ತು ಮಾಡ್, ನೀ ಎಲ್ಲ ಮದುವೆಗೆ ತಯಾರಿ ಮಾಡ್ಕೋ, ಸಹಸ್ರ ಜಂಗಮಾರ್ಚನೆಗೂ ಎಲ್ಲಾ ತಯಾರಿ ಮಾಡ್ಕೋ. ನಾನು ಸಿದ್ದಾಳಪ್ಪನ ಕರ್ಕೊಂಡ್ ಬರ್ತೇನೆ, ಅವ್ರು ಪ್ರಸಾದ ಮಾಡ್ತಾರ. ಸೌಕರ ತಿಳ್ಕೊ, ಅವ್ರು ಒಬ್ಬರು ನಿನ್ನ ಮನ್ಯಾಗ ಪ್ರಸಾದ ಮಾಡಿದ್ರಂದ್ರೆ ನಿನ್ನ ಮನ್ಯಾಗ 1000 ಮಂದಿ ಜಂಗಮರು ಉಣ್ಣಂಗಂತ ತಿಳ್ಕೊ. ಅವ್ ಗಾಬರಿ ಅದ. ಸಿದ್ದಾಡಪ್ಪ ಒಬ್ಬ ಉಂಡ್ರ ಸಹಸ್ರ ಜಂಗಮಾರ್ಚನೆ ಮಾಡ್ದಂಗೆ ಹ್ಯಾಂಗ್ರಿ? ನೀ ತಿಳ್ಕೋ, ಸುಮ್ಮನೆ ತಿಳ್ಕೋ, ಈಗ ತಿಳ್ಕೊ, ನಾ ಹೇಳ್ತೀನಿ, ತಿಳ್ಕೋಬೇಕಾರೆ ಸಿದ್ದಾಡಪ್ಪನ ಮೈನಾಗ ಗೊತ್ತಿಲ್ಲ ನಿನಗ, ನೀ ತಿಳ್ಕೋ ಸುಮ್ಮನೆ. ಅವ್ರು ಕರ್ಕೊಂಡ್ ಬರ್ತೀನಿ, ಪೂಜಾ ಮಾಡಿ ಪ್ರಸಾದ ಮಾಡಿಸು, ಸಹಸ್ರ ಜಂಗಮಾರ್ಚನೆ ಮಾಡ್ದಂಗೆ ಆಗ್ತದೆ. ಅದಂಗ ಆಗ್ತದ್ರಿ? ನೀವು ಸಾಧುಗಳು ಏನ್ರ ಒಂದು ಹೇಳ್ತೀರಿ ಅನ್ನೋ ಇಲ್ಲ, ನೋಡ್ಬೇಕಾರೆ ನೀನು ನನ್ನ ಮಾತಿನ ಮ್ಯಾಗ ವಿಶ್ವಾಸ ಇಡು. ಅವ್ರಿಗೆ ಭಕ್ತಿಯಿಂದ ನೀನು ಪ್ರಸಾದ ಮಾಡಿಸದಿ ಅಂತಂದ್ರ ಸಹಸ್ರ ಜಂಗಮಾರ್ಚನೆ ಮಾಡ್ದಂಗೆ ಏನೋ ಒಂದು ಹೇಳಕ್ ಹಚ್ಚಾರ ಅಂತ ಸಂಶಯನ ಬಗ್ಗೆ ಎಲ್ಲ ಮತ್ತೆ ಹೇಳ್ಯಾರ ಅಂದ್ಮೇಲೆ ಆಯ್ತು ಮಾಡಮ್ ಅಂತ ಹೇಳಿ ಎಲ್ಲಾ ಪೂಜಾ ಮಂಟಪ ಹಾಕದ. ಹಿಂಗ ಮತ್ತ ಮೆರವಣಿಗೆ ಮಾಡ್ಕೊಂತಾನೆ ಕರ್ಕೊಂಡು ಬಂದ ಗುರುಗಳನ್ನ. ಸಿದ್ದಾಡಪ್ಪನವ್ರು ಪ್ರಸಾದ ಕುಂತಿದ್ರು. ಬಾಳೆ ಎಲೆಯಲ್ಲಿ ಪ್ರಸಾದ ಕೊಡಬೇಕು ಅಂತ ಹೇಳಿದ್ರು. ಅವ್ರ ದೇವ್ರ ಕೋಲಾಗ ಸಿದ್ದಾಡಪ್ಪನವ್ರು ಪ್ರಸಾದ ಕುಂದ್ರಿಸಿದ್ರು. ಕಬೀರ ಹೇಳಿದ್ನಂತ, ಸಿದ್ದಾಡಪ್ಪ ಉಂಡ ಆ ಯಾವ ಎಲೆಯನ್ನ ನೀನೇ ತೆಗಿಬೇಕು. ಮತ್ತೆ ಕಬೀರ್ ಬಾಳ ಮಜಾ ಇದ್ದ, ಅವನು ಹೇಳಿದ್ನಂತ, ನಾ ಈ ಕಡೆ ಸಿದ್ದಾಡಪ್ಪನ ಪ್ರಸಾದ ಮುಗಿಸು ಊಟ ಮುಗಿದು ನಾ ಮಠಕ್ಕೆ ಕರ್ಕೊಂಡು ಬಂದ ಮ್ಯಾಲ ಎಲಿ ನೀನೇ ತೆಗಿಬೇಕು. ಕಾಕ, ಬಸಪ್ಪ ನೋಡಿ ಕಾಕ ಅಂತೀರಂತ. ಬಸಪ್ಪ ಕಾಕ ನೀನೇ ತೆಗಿಬೇಕು ಎಲಿ, ಬರೀ ಹಂಗೆ ತೆಗಿದಲ್ಲ ಎಣಸ್ಕೋ ಅಂತ ತೆಗಿಬೇಕು ಅಂತ ಹೇಳಿದ್ನಂತ.
ಇವರು ಪ್ರಸಾದ ಪೂಜಾ ಆಗಿ ಪ್ರಸಾದ ಮುಗಿಸಿ ಮಠದ ಹಾದಿ ಹೇಳಿದ್ರು. ಇವಂಗೊಂದು ಏನಂತಾರ, ಬಹಳ ಕ್ಯೂರಿಯಾಸಿಟಿ, ಏನನ್ಬೇಕು ಅದಕ್ಕ, ಬಹಳ ಅದನ್ನ ಹಿಂಗ ಯಾಕೋ ನಾನೇ ತೆಗಿ ಅಂದಾನ, ಏನಿರಬೇಕು ಮತ್ತದು ಇರೋದ ಒಂದು ಊಟಕ್ಕಂತೂ ಒಂದು ಎಲೆ ಇರ್ತದೆ, ಎಣಸ್ಕೊಂತ ತೆಗಿ ಅಂದಾನ ಕಬೀರ. ಏನಿರ್ಬೇಕಾದ್ರಾಗ ರಹಸ್ಯ, ಏನೋ ಲೀಲಾ ಇದ್ದಂಗೆ ಕಾಣುತ್ತಂತ ಅನ್ಕೊಂಡು ಅವ್ರು ಹೋಗೋದ ತಡ ಇವ ಎಲೆ ಹೊರಗೋಯ್ದು ಹಿಂಗ ಮೂಲ್ಯಾಗ ಹಾಕಿ ಬರೋದ್ರಾಗನ ಮತ್ತೊಂದು ಎಲೆ ಊಟ ಮಾಡಿದ್ದೆ, ಅದನ್ನ ಒಯ್ದು ಹಿಂಗ ಮತ್ತೆ ಮೂಲ್ಯಾಗ ಹೋಗೋದು ಬರೋದ್ರಾಗನ ಮತ್ತೊಂದು ಎಲೆ, ಇವ ಒಂದು ಎರಡು ಎಣಸುವಂತ ತೆಗೆದ್ರ 1008 ಎಲೆಗಳ ತೆಗೆದಾಗ ಅವು ಕೊನೆಯದು 1008 ಎಲೆ. ನಾವು ಬರೇ 1000 ಅಂದಿದ್ದೆವು, 1008 ಮಂದಿ ರೂಪದಲ್ಲಿ ಸಿದ್ದಾಡಕೊಂಡಿದ್ದಾನೆ. ಅದರ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಒಬ್ಬ ಮಹಾತ್ಮನಿಗೆ ಅನ್ನದಾನ ಮಾಡಿದ್ರೆ ಅದು ಶ್ರೇಷ್ಠವಾದಂತ ಪುಣ್ಯದ ದಾನ. ಆದ್ದರಿಂದ ಏನಂದ್ರೆ ನೋಡ್ರಿ, ಇಲ್ಲಿ ಏನಂತಾರ, ನಾನ್ನೋದಕಂ ಸಮಂ ದಾನಂ ಅಂದ್ರೆ ಒಬ್ಬ ಮಹಾಪುರುಷರಿಗೆ ಮಹಾತ್ಮರಿಗೆ ಒಂದು ತುತ್ತು ಅನ್ನ ನೀಡಿದ್ದು ಅದು ಅತ್ಯಂತ ಪುಣ್ಯದ ದಾನವಾಗಿರುತ್ತದೆ, ಪುಣ್ಯದ ಕೆಲಸವಾಗಿರುತ್ತದೆ. ಆದ್ದರಿಂದ ನಾನ್ನೋದಕಂ ದಾನಂ ಅಂದ್ರು. ಹಸಿದವರಿಗೆ ಒಂದಿಷ್ಟು ನೀಡು ಕೆಲಸ ಮಾಡಬೇಕು, ಅದು ಅತ್ಯಂತ ಪುಣ್ಯದ ಕೆಲಸ ಇದೆ. ನಾನ್ನೋದಕಂ ಸಮಂ ದಾನಂ ನ ತಿಥಿರ್ದ್ವಾದಶಿ ಸಮ. ದ್ವಾದಶಿ ತಿಥಿ ಬಹಳ ಪುಣ್ಯತಮವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನ ಗಾಯತ್ರ್ಯಾಹ ಪರೋ ಮಂತ್ರೋ. ಮೂರನೇ ಒಂದು ನೀತಿ ಮಾತು ಹೇಳ್ತಾನೆ ಈ ಶ್ಲೋಕದೊಳಗ, ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠವಾದದ್ದು. ನ ಮಾತುರ್ದೈವತಂ ಪರಂ. ಹಾಗೆ ಕೊನೆಯದಾಗಿ ಮಾತೃದೇವೋಭವ, ಮಾತಿಗಿಂತಲೂ ಮಿಗಿಲಾದಂತ ದೇವರಿಲ್ಲ. ಹೀಗೆ ಅನೇಕ ನೀತಿಯ ಮಾತುಗಳನ್ನ ಯಾವ ಚಾಣಕ್ಯ ಹೇಳಿದ್ದಾನೆ. ಅಲ್ಲದೇ ಭರ್ತೃಹರಿ ನೀತಿ ಶತಕ ಒಂದು 100 ಶ್ಲೋಕಗಳಿಂದ ಕೇವಲ ನೀತಿಯನ್ನ, ಅಂದ್ರೆ ಏನ್ ಮಾಡಬೇಕು, ಹೆಂಗ್ ಮಾಡಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಇವನ್ನೆಲ್ಲವನ್ನು ನೀತಿಯ ವಿಚಾರವನ್ನ ನಮ್ಮ ಯಾರಿ ಭರ್ತೃಹರಿಯು ಕೂಡ ಹೇಳಿದ್ದಾನೆ. ಅವನು ಕೆಲ ಮಾತುಗಳನ್ನ ಎಷ್ಟು ಚಂದ ಹೇಳ್ತಾನ ನೋಡ್ರಿ, ಯಾರಿ ನೀತಿಯ ಮಾತುಗಳನ್ನ ಭರ್ತೃಹರಿ. ವಿಷಾದಪಿ ಅಮೃತಂ ಗ್ರಾಹ್ಯಂ ಅಮೇಧ್ಯಮಪಿ ಕಾಂಚನಂ ಅಮಿತ್ರಾದಪಿ ಸದ್ವೃತ್ತಂ ಬಾಲಾದಪಿ ಸುಭಾಷಿತಂ. ಏನು ಅಮೃತ ಐತಿ ಅಂದ್ರ ವಿಷಯದೊಳಗಿಂದನ ಬಂದದ ಅಂದ್ರೆ ಅಮೃತ ಇರ್ತಂದ್ರೆ ಅದನ್ನು ಸ್ವೀಕರಿಸಲೇಬೇಕು. ಹಾಗೆ ಅಮೇಧ್ಯಮಪಿ ಕಾಂಚನಂ, ಹೊಲಸಿನಲ್ಲಿ ಬಿದ್ದದ ಬಂಗಾರ ಅಂದ್ರೂ ಅದನ್ನ ಗ್ರಹಿಸಬೇಕು. ನೋಡ್ರಿ ನೀತಿ ಮಾತುಗಳು ಚಂದಿಲ್ಲ. ನೀವು ಇದ್ರಾಗ ಹೊಲಸಿನಾಗ ಚರಂಡ್ಯಾಗ ಬಂಗಾರ ಬಿದ್ದಿತ್ತಂತಂದ್ರ ತಗೊಂತೀರೇನಿಲ್ಲ, ಅದು ಬಂಗಾರ ಇರಬೇಕು. ಬಂಗಾರ ತಿಪ್ಪೆಗಾರ ಬಿದ್ದಿರಲಿ, ಚರಂಡಗಾರ ಬಿದ್ದಿರಲಿ, ಒಳ್ಳೆ ಅಂದ್ರೆ ಅವರ ಉಪದೇಶದ ಅಭಿಪ್ರಾಯ ಏನಂತ ಕೇಳಿದ್ರ, ಒಳ್ಳೆಯದು ಎಲ್ಲೇ ಇರಲಿ ಒಳ್ಳೆಯದನ್ನ ಗ್ರಹಿಸುವ ಏನಂತಾರ ಉದಾರ ಬುದ್ಧಿ ಇರಬೇಕು ಮನುಷ್ಯನಿಗೆ. ಒಳ್ಳೆಯದು ಯಾರಿಂದ ಸಿಗಲಿ, ಒಳ್ಳೆಯದೆಂಬುದು ಎಲ್ಲಿಂದರ ಸಿಗಲಿ. ಏನ್ ಹೇಳಕತ್ತೀನಿ ನಾನು, ಒಳ್ಳೆಯದೆಂಬತಕ್ಕಂಥದ್ದು ಯಾರಿಂದರ ಸಿಗಲಿ, ಎಲ್ಲಿಂದರ ಸಿಗಲಿ, ಅದನ್ನು ಗ್ರಹಿಸಬೇಕು. ಅದಕ್ಕೆ ನೋಡ್ರಿ, ಅಮಿತ್ರಾದಪಿ ಸದ್ವೃತ್ತಂ. ಅಮಿತ್ರಾದಪಿ ಸದ್ವೃತ್ತಂ ಅಂತಂದ್ರೆ ಒಳ್ಳೆ ಆಚಾರ ಎಂಬತಕ್ಕಂಥದ್ದು, ಒಳ್ಳೆ ನಡೆ ಎಂಬತಕ್ಕಂಥದ್ದು, ಅದು ವೈರಿ ಅದಾನಂದ್ರು ಅವನಿಂದಲೂ ಕೂಡ ಅದನ್ನ ಗ್ರಹಿಸಬೇಕು. ನೋಡಿ, ರಾಮನಿಗೆ ರಾವಣ ಪರಮ ವೈರಿ ಅಲ್ಲ, ಎಂತ ವೈರಿ.
ಆದ್ರೂ ಸಹಿತ ಅವ ಸತ್ತು ಬಿದ್ದಾಗ ಲಕ್ಷ್ಮಣ ಕಳಿಸಿಕೊಟ್ಟಿದ್ನಂತ. ಅವ ವೈರಿ ಇರ್ಬೋದಪ್ಪ, ಪಂಡಿತೋತ್ತಮ ಆತ ಮಹಾಜ್ಞಾನಿ. ಏನೋ ಎಡವಿ ಬಿದ್ದು ತಲೆ ಹೊಡ್ಕೊಂಡ ಅಷ್ಟೇ. ಬಹಳ ಶಾಣೆ ಮನುಷ್ಯ ಅದಾನ. ಜೀವನಾನುಭವವನ್ನು ಕೇಳ್ಕೋಬೇಕು, ಒಂದಿಷ್ಟು ಅವನಿಂದ ತಿಳ್ಕೋಬೇಕು. ಹೋಗ್ ಲಕ್ಷ್ಮಣ, ಹೋಗಿ ಏನ್ ಅವನು ಸಾಯುವ ಕೊನೆಯಲ್ಲಿ ಜಗತ್ತಿಗೆ ಏನು ಸಂದೇಶ ಹೇಳ್ತಾನೆ ಕೇಳ್ಕೊಂಡು ಬಾ. ಲಕ್ಷ್ಮಣ ಕಳಿಸಿಕೊಟ್ಟಿದ್ದ ಎಲ್ಲಿಗೆ? ರಾವಣ ಹತ್ರ ಕಳಿಸ್ಕೊಟ್ಟಿದ್ದ. ಲಕ್ಷ್ಮಣಂದ ಏನ್ ನಾವು ನೀವು ಹೇಳಿದ್ದೆಲ್ಲ ಕೇಳ್ತೀವಿ ಅಂತ ತಿಳ್ಕೊಂಡು ಹೇಳುದು ಹೇಳ್ತೀರಿ, ಹೇಳಬಾರ್ದು ಹೇಳ್ತೀರಿ ಅನ್ನು. ರಾಕ್ಷಸ ನಮ್ಮ ವೈರಿ, ಅವನಿಂದ ಏನು ಉಪದೇಶ ಕೇಳೋದೈತಿ ಅನ್ನ? ಇಲ್ಲ, ನೀವು ಹೋಗಿರವ. ನೀವು ಲಕ್ಷ್ಮಣ ಬಂದ ರಾವಣ ಹತ್ರ, ಇನ್ನೇನ್ ಪ್ರಾಣ ಬಿಡುವಂತ ಪ್ರಸಂಗ. ನೆಲಕ್ಕೆ ಬಿದ್ದಿದ್ನಲ್ಲ, 20 ಕಣ್ಣ ನೀರು ಬರ್ಲಾತಿ. ಎಷ್ಟು ಕಣ್ಣ ಅವನಿಗೆ ಗೊತ್ತಿಲ್ಲ ನಿನಗೆ? 20 ಕಣ್ಣಾಗ ನೀರು ಬರ್ಲಾತಿದ್ದು. ಲಕ್ಷ್ಮಣ ಹೋಗಿ ಕೈ ಮುಗಿದಂತ ನಮ್ಮ ಅಣ್ಣ ಕಳಿಸ್ಯಾನ. ಏನೋ ನಿಮ್ ಸಂದೇಶ ಕೇಳ್ಕೊಂಬನ್ನಿ ಅಂತ ಕಳಿಸ್ಯಾನ. ಏನ್ ಹೇಳ್ತೀರಿ ಹೇಳ್ರಿ, ಅರ್ಜೆಂಟ್ ಹೇಳ್ರಿ. ನೀವು ಹೋಗೋರದಿವು, ನಾವು ಹೋಗೋರದಿವು ಅಂದ. ಅದಕ್ಕೆ ಲಕ್ಷ್ಮಣ ತಪ್ಪು ತಿಳ್ಕೊಳಪ್ಪ, ಸಾಯು ಮನುಷ್ಯ ಏನು ಸುಳ್ಳು ಹೇಳಿ ಸಾಧಿಸೋದಿಲ್ಲ, ಸಾಧಿಸೋದೇನಿಲ್ಲ ಸುಳ್ಳು ಹೇಳಿ. ನಾ ಕರೆ ಮಾತು ಹೇಳ್ತೀನಿ. ನನಗೀಗ ಬಹಳ ಪಶ್ಚಾತ್ತಾಪ ಆಗ್ಯದ, ನಾ ಮಾಡಿದ ತಪ್ಪು ಅನ್ಸ್ಯದ. ನೆನ್ಪಿಟ್ಟು ಕೇಳು ಒಂದಿಷ್ಟು ನನ್ನ ಮಾತು. ಲಕ್ಷ್ಮಣ, ದೇವ್ರು ನನಗಿಂಥ ತಾಕತ್ತು ಕೊಟ್ಟಿದ್ದ, ದೇವ್ರು ನನಗಿಂಥ ಸಾಮರ್ಥ್ಯ ಕೊಟ್ಟಿದ್ದ. ಸಮುದ್ರದ ನೀರೆಲ್ಲ ಉಪ್ಪದ, ಸಮುದ್ರದ ನೀರೆಲ್ಲ ಬೆಕ್ಕದ ಕಡೆ ಹೋಗಿ ನೋಡ್ರಿ ನೀವು, ಯಾಕಷ್ಟು ಉಪ್ಪು ಐತೋ ಗೊತ್ತಿಲ್ಲ. ಸಮುದ್ರದ ನೀರು ಬಹಳ ಉಪ್ಪು ರೀ. ಸಮುದ್ರದಾಗ ಸ್ನಾನ ಮಾಡಿ ಬಹಳ ಪಜಿತ್ ಆಗಿತ್ತು ನನಗೊಂದ್ಸಲ. ರಾಮೇಶ್ವರಕ್ಕೆ ಹೋದಾಗ ಎಲ್ಲಾ ಕಡೆ ಸಮುದ್ರ ಹತ್ತದ, ಆದ್ರೆ ಸಮುದ್ರ ಸ್ನಾನ ಮಾಡಿ ಅಂತ ಎಲ್ಲೂ ಅನ್ನಂಗಿಲ್ಲ. ಆದ್ರೆ ಸಮುದ್ರ ಸ್ನಾನ ರಾಮೇಶ್ವರದಾಗ ಸಮುದ್ರ ಸ್ನಾನ ಮಾಡ್ಬೇಕಂತ. ಅದಕ್ಕೆ ಆ ಸಮುದ್ರ ಸ್ನಾನ ಮಾಡ್ಬೇಕಂತ ಹೇಳಿ ಅದೇ ರಾಮೇಶ್ವರದಾಗ ಸಮುದ್ರದ ಸ್ನಾನ ಮಾಡಿದೆವು. ಮುಂದೆ 3 ದಿವಸ ಮೈ ತುರ್ಸಿತ್ನಂತ. ಅಪ್ಪಿ ತಪ್ಪಿ ನೀವು ನೀರು ಕುಡಿದು ಗಿಡದಿರಿ. ಎದರದು? ಸಮುದ್ರದ ನೀರು ಕುಡಿದ್ರಿ ಅಂತಂದ್ರೆ ಓಡಾಡಬೇಕಾಗ್ತದೆ. ಸಮುದ್ರದ ನೀರು ಕೆಟ್ಟ ಕ್ಷಾರ. ಅದಕ್ಕೆ ರಾವಣ ಅಂದಂತ ಸಮುದ್ರದ ನೀರೆಲ್ಲ ಕ್ಷಾರ ಇದೆ, ನಾ ಅದನ್ನ ಮನಸ್ಸು ಮಾಡಿದ್ರೆ ಕ್ಷೀರವನ್ನಾಗಿ ಮಾಡಬಹುದಾಗಿತ್ತು. ಆ ಉಪ್ಪು ನೀರನ್ನ ಸಿಹಿ ನೀರು ಮಾಡಬಹುದಾಗಿತ್ತು, ಮಾಡಲಿಲ್ಲ. ನಾನು ಮನಸ್ಸು ಮಾಡಿದ್ರೆ ಸ್ವರ್ಗಕ್ಕ ಏಣಿಯನ್ನ ನಿರ್ಮಾಣ ಮಾಡಬಹುದಾಗಿತ್ತು, ಮಾಡಲಿಲ್ಲ. ನಾನು ಮನಸ್ಸು ಮಾಡಿದ್ರ ತಿಂಗಳದ ತುಂಬೆಲ್ಲ ರಾತ್ರಿ ಬೆಳದಿಂಗಳ ಬೆಳಕ ಜಗತ್ತಿಗೆ ಬೀಳುವ ಹಾಗೆ ಮಾಡಬಹುದಾಗಿತ್ತು, ಮಾಡಲಿಲ್ಲ. ನಿಮ್ಗೆ ರಾತ್ರಿ ಬೆಳಕ 15 ದಿವಸ, ಇನ್ನು 15 ದಿವಸ ರಾತ್ರಿ ಕತ್ತಲೆ ಇರ್ತದಲ್ಲ. ರಾವಣ ನಾನು ಮನಸ್ಸು ಮಾಡಿದ್ರ ತಿಂಗಳದ ತುಂಬೆಲ್ಲ ರಾತ್ರಿ ಬೆಳದಿಂಗಳದ ಬೆಳಕು ಜಗತ್ತಿಗೆ ನೀಡುವ ಹಾಗೆ ಮಾಡಬಹುದಾಗಿತ್ತು, ಅದನ್ನು ಮಾಡಲಿಲ್ಲ. ಅಂತ ತಾಕತ್ ನನಗಿತ್ತು. ನಾ ಮಾಡಬಾರ್ದನ್ನು ಮಾಡದೆ ಈಗ ಪಡಿಬಾರ್ದನ್ನ ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ಮನುಷ್ಯ ನಾ ಕೊನೆಗೆ ಹೇಳೋ ಸಂದೇಶ ಇಷ್ಟೇ: ದೇವರು ಸಾಮರ್ಥ್ಯ ಕೊಟ್ಟಾಗ ಯಾವುದೇ ರೀತಿ ಸಾಮರ್ಥ್ಯ ಇರಬಹುದು. ಅದು ಶ್ರೀಮಂತಿಕೆ ಸಾಮರ್ಥ್ಯ ಇರಬಹುದು, ದೈಹಿಕ ಸಾಮರ್ಥ್ಯ ಇರಬಹುದು, ಬೌದ್ಧಿಕ ಸಾಮರ್ಥ್ಯ ಇರಬಹುದು. ಯಾವುದೇ ರೀತಿ ಸಾಮರ್ಥ್ಯ ಇರಲಿ, ಆ ಸಾಮರ್ಥ್ಯವನ್ನ ನೆನ್ಪಿಟ್ಕೋಬೇಕು ನೀವು. ಮಾತು ರಾವಣ ಮಾತಂದ್ರೆ ಚಲೋ ಮಾತೈತಿ. ಯಾಕ ಏನ್ ಹೇಳ್ತಾ ಇದ್ದಾನೆ ಭರ್ತೃಹರಿ ನೀತಿ ಮಾತಿನಲ್ಲಿ? ಅಮಿತ್ರಾದಪಿ ಸದ್ವೃತ್
ಅಮಿತ್ರಂ. ಮಿತ್ರ ಅಂದ್ರೆ ಸ್ನೇಹಿತ, ಅಮಿತ್ರ ಅಂದ್ರೆ ಶತ್ರು. ಶತ್ರುವಿನಿಂದಲೂ ಕೂಡ ಒಳ್ಳೆಯ ಮಾತನ್ನ ಗ್ರಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ಈಗ ಹೇಳ್ತಾ ಇರೋದು. ರಾವಣ ವೈರಿ ಇರಬಹುದು, ಆದ್ರೂ ಸಹಿತ ಅವನ ಮಾತು ಗ್ರಾಹ್ಯ. ಯಾಕೆ ಏನ್ ಹೇಳ್ತಾ ಇದ್ದಾನ? ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾ ಹೇಳೋದಿಷ್ಟೇ, ಮನುಷ್ಯ ಪರಮಾತ್ಮ ದೇವರು ಸಾಮರ್ಥ್ಯ ಕೊಟ್ಟಾಗ ಆ ಸಾಮರ್ಥ್ಯವನ್ನು ಸದ್ಬಳಕೆ ಮಾಡ್ಕೋಬೇಕು. ದುರ್ಬಳಕೆ ಮಾಡ್ಕೊಂಡ ಅಂತಂದ್ರೆ ನನಗಾಗತ್ತೀನಿ, ಎಲ್ಲರಿಗೂ ಆಗ್ತದೆ. ಇದು ನಾನೊಂದು ಉದಾಹರಣೆ. ಎಷ್ಟೇ ಸಾಮರ್ಥ್ಯ ಇರ್ಬೋದಪ್ಪ, ಸಾಮರ್ಥ್ಯದ ಸದ್ಬಳಕೆ ಮಾಡ್ಕೋಬೇಕು ಮನುಷ್ಯ. ಏನ್ರಿ, ಇವೆಲ್ಲ ನೀತಿಗಳನ್ನ ಕೇಳಿದೆವು. ಈ ಕೊನೆಯಲ್ಲಿ ನಾನು ನಿನ್ನೆ ಇನ್ನೊಂದು ಘಟನಾ ಹೇಳ್ತೀನಿ ಅಂತ ಹೇಳಿದ್ದೆ. ಏನ್ರಿ, ದೇವ್ ಬಿಡ್ಕೊಂಡಕ್ಕೆ ಕತ್ತಿ ಹೇಳ್ತಾನೆ, ಅದಕ್ಕೆ ಹೇಳ್ಬಿಡ್ತೀವಿ ನೋಡಿ ಕೊನೆಗೆ. ಆ ಕೊಂಕಣದಲ್ಲಿ ಬ್ರಾಹ್ಮಣ ದಂಪತಿಗಳಿದ್ರು. ಬ್ರಾಹ್ಮಣ ದಂಪತಿಗಳು ಗೊತ್ತಾಗ್ತಾರೆ, ಗಂಡ ಹೆಂಡತಿ. ಹಾಗೆ ಹೆಂಡತಿಗೆ ದೇವ್ ಬಿಡ್ಕೊಂಡು, ಅದು ಇಂಥ ಮಂಡಗಿರಕ್ಕಿದ್ದೇವಿತ್ತು, ಎಲ್ಲಿ ಹೋದ್ರು ಬಿಡ್ಲಿಲ್ಲ. ಎಲ್ಲ ಮುಲ್ಲಾನ ಹತ್ರ ಹೋದ್ರು, ಆ ಪೂಜಾರಿ ಹತ್ರ ಹೋದ್ರು, ಎಲ್ಲೆಲ್ಲಿ ದೇವ್ ಬಿಡಿಸ್ತಾರಂತಾರ, ಎಲ್ಲ ಕಡೆ ಹೋದ್ರು, ಎಲ್ಲಿ ಹೋದ್ರೂ ಬಿಡ್ಲಿಲ್ಲ. ಯಾರೋ ಹೇಳಿದ್ರು, ಏನಂತ, ನರಸೋ ಬಾಡಿಗೆ ಹೋಗ್ರಿ, ಅಲ್ಲಿ ನರಸಿಂಹ ಸರಸ್ವತಿ, ನರಸೋಬಾ ಅಂತಾನೆ ಕರೀತಾರೆ, ನರಸಿಂಹ ಸರಸ್ವತಿ ಅವ್ರಿಗೆ ನರಸೋಬಾ ಅಂತ. ಅಲ್ಲಿ ಬಹಳ ಜಾಗೃತ ದೈವ ಐತಿ, ಆ ಕ್ಷೇತ್ರಕ್ಕೆ ಹೋದ್ರೆ ಏನಾರ ಇದ್ದೇವು ಬಿಡ್ತದನ್ ನೋಡ್ರಿ ಅಂತ ಬಂದು ಹೇಳೋದಕ್ಕೆ ಕೇಳಿ, ಆ ನರಸೋಬಾಡಿಗೆ ನರಸಿಂಹ ಸರಸ್ವತಿ ಕ್ಷೇತ್ರಕ್ಕೆ ಹೆಂಡತಿನ ಕರ್ಕೊಂಡು ಬಂದ ಬ್ರಾಹ್ಮಣ. ದೇವ್ರ ಹತ್ರ ಬೇಡ್ಕೊಂಡ್ರು, ಏನಂತ, ಇದು ದೆವ್ವ, ಇದು ಪಿಶಾಚಿ, ಇದು ಭೂತ ಬಿಟ್ಟು ಹೋದ್ರೆ, ಕಂಡೀಷನ್ ಬಿಟ್ಟು ಹೋದ್ರೆ ನಾನು 100 ರೂಪಾಯಿ ನಿನ್ನ ಹುಂಡಿಗೆ ದಕ್ಷಿಣ ಅರ್ಪಣೆ ಮಾಡ್ತೀನಿ ಅಂತ ಹರಕೆ ಹೊತ್ತು. ಅವಾಗ 100 ರೂಪಾಯಿ ಅಂದ್ರೆ ನಿಮಗೆ ಈಗೇನು ಏನು ಅನ್ಸಂಗಿಲ್ಲ. ನಿಮಗೆ 100 ರೂಪಾಯಿ ಅಂದ್ರೆ ಅವ ಬಾಳದು. 100 ಅಂದ್ರೆ 10,000 ರೂಪಾಯಿ ಲೆಕ್ಕಾಚಾರ ಇದ್ದಂಗೆ. 100 ರೂಪಾಯಿ ಏನೋ ಬಾಳ ಖರೆ, ಆದ್ರೆ ಇದು ಬಿಡುವಂಗಿರ್ಲಿಲ್ಲ, ಬಾಳ ಕಿರಿಕಿರಿ ಇತ್ತಿದು. ಅದ್ರಾಗ ಹೆಣ್ಣು ದೇವು ಗಂಟು ಬಿದ್ದಿತ್ತದೇನ್ರಿ, ಮುಸ್ಲಿಮ್ರು ಹೆಣ್ಣು ದೇವು ಬಿಡ್ಕೊಂಡಿತ್ತು, ಬಿಡುವಂಗಿರ್ಲಿಲ್ಲ. ಆದ್ರಿಂದ ಆ ನರಸೋಬ ಆ ಹೆಣ್ಮಗಳ ಕನಸಿನಾಗ ಬಂದು ದೇವರು ನರಸೋಬ ಹೇಳಿದಂತ, ನರಸಿಂಹ ಸರಸ್ವತಿ ನೋಡು, ಇಲ್ಲೇ ಸಮೀಪ ಹುಬ್ಬಳ್ಳಿಯಲ್ಲಿ ನಾನೇ ಸಿದ್ಧಾರೂಢ ಎಂಬ ನಾಮದಿಂದ ಅವತಾರವನ್ನು ತಾಳಿ ಹುಬ್ಬಳ್ಳಿಯೊಳಗೆ ವಾಸವಾಗಿದ್ದೇನೆ. ನೀವು ಅಲ್ಲಿಗೆ ಹೋದ್ರೆ ಆ ಮಹಾತ್ಮನ ಆಶೀರ್ವಾದದಿಂದ ಇದು ಪಿಶಾಚಿ ಬಿಟ್ಟು ಹೋಗ್ತದೆ ಅಂತ ಕನಸಾಯ್ತು. ಯಾಕೆ ಕೂಡನೆ ಗಂಡ ಹೇಳಿದ್ದು, ಕಿಂಗ್ ರಾತ್ರಿ ಕನಸಾಯ್ತು ನೋಡ್ರಿ, ನಶಿಕ್ಕಿನ 4 ಗಂಟೆಗೆ ಕನಸು ಬಿದ್ರೇನ ಕರೆನೇ ಇರ್ತಾವಂತ, ಹಿಂಗ್ ಕನಸಾಯ್ತು ನೋಡ್ರಿ ಅಂತ ಹೇಳಿದ್ಲು ಗಂಡಗ. ಹಂಗಂದ್ರೆ ನಡಿ ಅಲ್ಲಿಗೆ ಹೋಗುವಂತ ತಿಳ್ಕೊಂಡು ಸಿದ್ದಾಳಪ್ಪನ ಸನ್ನಿಧಾನಕ್ಕೆ ಬಂದ್ರು, ಇದ್ದ ಹಕ್ಕಿಕತ್ತ ಹೇಳಿದ್ರು. ಸಿದ್ದಾಳಪ್ಪನವ್ರು ಅಂದ್ರು, ಏರ್ರಿ ಮಠದಾಗ 4-5 ದಿವಸ 8 ದಿನ ಏರ್ರಿ, ಇಲ್ಲಿ ಸೇವಾ ಮಾಡ್ರಿ, ಭಜನೆ ಮಾಡ್ರಿ, ಶಾಸ್ತ್ರ ಕೇಳ್ರಿ, ಚಲೋ ಆಗ್ತದೆ ನಿಮಗ ಅಂತ ಆಶೀರ್ವಾದ ಮಾಡಿದ್ರು. 8 ದಿನ ಅಲ್ಲಿ ಮಠದಾಗ ಇದ್ದು ಸೇವಾ ಮಾಡೋದ್ರಾಗ, ಭಜನೆ ಶಾಸ್ತ್ರ ಕೀರ್ತನೆ ಕೇಳೋದ್ರಾಗ ಆಕೆಗೇನು ಆಗಾಗ ಪದೇ ಅದು ಭೂತ ಬಾಧೆಯಾಗಿ ಪ್ರಜ್ಞಾಹೀನಳಾಗಿ ಬಿದ್ದು ಏನು ಒದರಾಡೋದು ಮಾಡ್ತಿದ್ಲಲ್ಲ, ಮಠಕ್ಕೆ ಹೋದ್ರಿಂದ ಅದು ಏನು ಅನಿಸ್ಲೇ ಇಲ್ಲ, ಹಂಗಾಗಲೇ ಇಲ್ಲ.
ಅವ 8 ದಿವಸ ಆದ ಮೇಲೆ ಸಿದ್ದಾಡಪ್ಪರಿಗೆ ಭೇಟಿಯಾಗಿ ಬಾಳ ಆದ್ರೆ 2 ತಾಸು 3 ತಾಸು ಟೈಮ್ ಆಗೋದ್ರಾಗನ ಮೂರ್ಛೆ ತಪ್ಪಿ ಬೀಳ್ತಿದ್ಲು, ಏನೇನೋ ಬಡಬಡಿಸ್ತಿದ್ಲು. ಆದ್ರೆ ಇಲ್ಲಿ ಮಠಕ್ಕೆ ಬಂದಾಗಿನಿಂದ, ನಿಮ್ಮ ದರ್ಶನ ಆದಾಗಿಂದ, ನಾ ಇಲ್ಲಿ ಸೇವಾ ಮಾಡಕ್ ಹತ್ತಿಂದ, ಮಠದ ಈ ಜಾಗಕ್ಕೆ ಬಂದಿಂದ ಒಟ್ಟ ಅದು ಪಿಶಾಚ ಬಾಧೆ ಆಗೇ ಇಲ್ರಿಪ್ಪ. ಬಹುತೇಕ ಅದು ಬಿಟ್ಟು ಹೋದಂಗೆ ಕಾಣ್ತದ. ಅದು ಬಿಟ್ಟು ಹೋದ ಸಲುವಾಗಿ ನಾವು ಹೋಗ್ಬೇಕಂತೀವಿ ಊರಿಗೆ. ನಿಮ್ ಬಿಟ್ಟು ಹೋಲಾಕ್ ಮನಸ್ಸು ಬರೋದು. ಮತ್ ಹೋದ್ರ ಮಠದ ಜಾಗ ಬಿಟ್ಟು ಹೋದ ಕೂಡ ಮತ್ತೇನು ಗಂಟು ಬಿದ್ದೀತೇನೋ ಅಂತ ಹೆದರಿಕೆ ಬರ್ಲಾಕತ್ತದ ಅಂತ ಅವ ಸಿದ್ದಾಡಪ್ಪಗ ಈ ವಿಚಾರ ತಿಳಿಸಿದಾಗ ಸಿದ್ದಾಡಪ್ಪನವ್ರಂದ್ರು, ಹೋಯ್ತು ಅದು ಮರಳಿ ಬರಂಗಿಲ್ಲ. ನಾಮಸ್ಮರಣೆ ಮರಿಬೇಡ್ರಿ, ಪುಣ್ಯದ ಕೆಲಸ ಮಾಡ್ಕೊಂತ ಹೋಗ್ರಿ, ಮನ್ಯಾಗಿರಿ, ಆರಾಮಲ್ಲಿ ಏನಾಗಿಲ್ಲ ಹೋಗ್ರಿ ಅಂದ್ರು. ಊರಿಗೆ ಬಂದ್ರು. 4-5 ದಿನ ಆಯ್ತು. ಧೈರ್ಯ ಬಂತು. ಯಾಕಾಂತಿಕರ ಪಿಶಾಚ ಬಾಧೆ ತೋರಿ ಬರ್ತಾ ಇಲ್ಲ. ಅವ್ರದೊಂದು ಹರಕೆ ಉಳಿದಿತ್ತಲ್ಲ. ಏನ್ ಹರಕೆ? 100 ರೂಪಾಯಿ ಕೊಡ್ತೀವಿ ಅಂತ ಹರಕೆ ಹೊತ್ತೀವಿ. ಹರಕೆ ಹೊತ್ತದ್ದು ನರಸೋಬಗ, ದೇವ್ ಬಿಡಿಸದವ ಸಿದ್ದಾರೂಢ. ಯಾರಿಗೆ ಕೊಡಬೇಕು? ಹಂಗೂ ಬಿಟ್ಟು ಹೋಗ್ಯದ, ಮತ್ತ್ಯಾಕೆ ಕೊಡಬೇಕು? ಹಿಂಗೂ ಬಂದಿರ್ಬೇಕಾದ್ರೆ ಯಾರಿಗೂ ಯಾವಾಗ ನಾವು ಹರಕೆ ಹೊತ್ತು ಮರೆಯೋದು ಬಹಳ ಕಡಿಮೆ ನೋಡಿ. ಹರಕೆ ಹೊತ್ತು ಯಾವ ಬೆಡ್ಕೊಂಡು ಕೆಲಸ ಆದ ಕೂಡ ಮರೆಯೋದು ಜಾಸ್ತಿ. ಯಾವನ ಬೆಡ್ಕೊಂಡಿದ್ನಂತಲ್ ದೇವರಿಗೆ, ಯಾವನ ಬೆಡ್ಕೊಂಡ ರಾಮಲಿಂಗಪ್ಪ 100 ಚೀಲ ತೊಗರಿ ಆದ, 10 ಚೀಲ ನಿನಗೆ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದ. ಅವು 90 ಚೀಲ ಅದು. ಬೇಡ್ಕೊಂಡು ಸುದ್ದಿ ಗೊತ್ತಿತ್ತ ಮಂದಿಗೆ. ಹೋಗಿ ಕೇಳಿದ್ರು, ಗುಡಿ ಮಂದಿ ಹೋಗಿ ಕೇಳಿದ್ರು, ಮತ್ತ 100 ಚೀಲ ಆದ್ರೆ 10 ಚೀಲ ಕೊಡ್ತೀನಿ ಅಂದಿದ್ದಿ, 90 ಚೀಲ ಆದ್ರೆ 9 ಚೀಲ ಕೊಡ್ಬೇಕಲ್ಲ. ಬರಬರ ಆಗ್ತದಲ್ಲ ಲೆಕ್ಕ, ಪರ್ಸೆಂಟೇಜ್ ಬರಬರ ಆಗ್ತದೆ. 9 ಚೀಲ ಆಗ್ಯಾವಂದ್ರೆ ಮತ್ತೆ 90 ಚೀಲ, ಇವನು 9 ಚೀಲರ ಕೊಡು ಅಂತ ಹೋದ್ರು. ಅವ 2 ಶಾಣೆ ರೀ. ಅವ ಅನ್ನದ್ ದೇವ್ರು ಬಾಳ ಶಾಣೆ. ಅವ 100 ಚೀಲ ಕೊಡ್ಬೇಕಾಗಿತ್ತು, ಹೌದಿಲ್ಲ? 10 ಚೀಲ ಮಗನೇ ಮುರ್ಕೊಂಡೇ ಕೊಟ್ಟಾನ ಹೋರಿ. 10 ಚೀಲ ಮಗನೇ ಮುರ್ಕೊಂಡೇ ಕೊಟ್ಟಾನ ಹೋರಿ ಅಂತಂದ್ರ ಹಾಗೆ ಇವರು ಹೋಗ್ಯದ ಬಿಡು ನಿಶ್ಚಿಂತಾಗಿ ಮನ್ಕೊಂಡ್ರು. ಅವತ್ತ ನರಸೋದ ಕನಸಿನಾಗ ಬಂದು ಅಂದಂತ ಕಳಿಸಿದೇನು ಮತ್ತೆ ಹೊಳ್ಳಿದ್ದೆವು ಅಂದ. ಸೀದಾ ಹೋಗಿ ಮುಟ್ಟಿಸಿದ್ರಿ ಹರಕೆ ಅಂದಾಗ ಸಿದ್ದಾಡಪ್ಪನ ಸನ್ನಿಧಾನಕ್ಕೆ ಬಂದ ಹರಕೆ ಮುಟ್ಟಿಸಿದ್ರು ಅಂತ ಪ್ರಸಂಗ ಬರ್ತದೆ. ಹೀಗೆ ಅನಂತ ಲೀಲೆಗಳು, ಸಿದ್ದಾಡಪ್ಪನ ಲೀಲೆಗಳು. ಪ್ರತಿನಿತ್ಯ ಒಂದೊಂದನ್ನ ನಾವು ಮನನ ಮಾಡ್ತಾ ಹೋಗ್ತಾ ಇದ್ದೇವೆ. ಪ್ರತಿನಿತ್ಯ ಒಂದಿಷ್ಟು ಶಾಸ್ತ್ರ, ಆಮೇಲೆ ಒಂದಿಷ್ಟು ಸಿದ್ದಾಡಪ್ಪನ ಚರಿತ್ರೆ ಲೀಲೆಗಳನ್ನ ನಾವು ನೋಡ್ತಾ ಇದ್ದೇವೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲ ಹರವು ಅಂತ.